ಹರಿ ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ 184ನೇ ಪುಟದಲ್ಲಿ ಪಾಠ ಪ್ರಾರಂಭವಾಗ್ತಾ ಇದೆ. ನಿನ್ನೆ ಉಪನಿಷತ್ತನ್ನ ಓದಿದ್ದೆವು. ಇವತ್ತು ಭಾಷ್ಯವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಅಭಿಪ್ರಾಯವಿಷ್ಟು, ಭಗವಂತ ತಾನು ಯಾವ ಯಾವ ಪದಾರ್ಥಗಳಲ್ಲಿ ಇದ್ದಾನೆ ಅಲ್ಲಲ್ಲಿ ಇರುವ ಭಗವಂತನನ್ನ ತಾರತಮ್ಯದಿಂದ, ಅಂದ್ರೆ ಆ ವಸ್ತುಗಳಲ್ಲಿ ತಾರತಮ್ಯವನ್ನು ತಿಳಿಯಬೇಕು ಅಂತ ಹೇಳಲಿಕ್ಕೆ ಹೊರಟ ಮಾತು. ನಾನು ಇದನ್ನ ಓದುವಾಗ ಹೀಗೆ ಅರ್ಥ ಮಾಡಿಕೊಂಡೆ. ಎಲ್ಲಿ ಭಗವಂತ ತನ್ನ ವಿಶೇಷ ಸಾಮರ್ಥ್ಯವನ್ನ ಪ್ರಕಟಗೊಳಿಸ್ತಾನೋ ಅದು ಉತ್ತಮವಾದ ವಸ್ತುವಾಗ್ತದೆ. ಎಲ್ಲಿ ಭಗವಂತ ತನ್ನ ಸಾಮರ್ಥ್ಯವನ್ನ ಹೆಚ್ಚು ಪ್ರಕಟ ಮಾಡುವುದಿಲ್ಲವೋ ಅದು ಸಾಮಾನ್ಯ ಪದಾರ್ಥವಾಗಿ ಇರ್ತದೆ. ಇದು ಇವತ್ತಿನ ಪಾಠದ ಮುಖ್ಯ ಭಾಗ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ ಅಂತಂದ್ರೆ, ಮನುಷ್ಯರಲ್ಲಿ ಭಗವಂತ ಹೆಚ್ಚಿನ ಸನ್ನಿಧಾನವನ್ನ, ಅಂದ್ರೆ ಸನ್ನಿಧಾನ ಅಂತಂದ್ರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಎಲ್ಲಿ ಭಗವಂತ ಹೆಚ್ಚು ತನ್ನ ಸಾಮರ್ಥ್ಯವನ್ನ ಪ್ರಕಟಗೊಳಿಸ್ತಾನೋ ಅದನ್ನೇ ಸನ್ನಿಧಾನ ಅಂತ ಕರಿಬೇಕು ಅಂತ. ಗುಣಾಧಿಕ್ಯ ವ್ಯಂಜನಂ ಮೇವ ಸನ್ನಿಧಾನಂ. ಇದನ್ನಿಷ್ಟು ನಾನು ಅಭ್ಯಾಸ ಮಾಡಿದೆ. ಎಲ್ಲಿ ತನ್ನ ಗುಣಗಳ ಆಧಿಕ್ಯವನ್ನ ಪ್ರದರ್ಶನ ಮಾಡ್ತಾನೋ ಭಗವಂತ ತೋರಿಸ್ತಾನೋ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಸನ್ನಿಧಾನ ಸನ್ನಿಧಾನ ಅಂತ ಕರಿತೇವೆ. ಹೀಗೆ ಸನ್ನಿಧಾನವನ್ನ ಎಲ್ಲೆಲ್ಲಿ ತೋರಿಸ್ತಾನೆ ಪರಮಾತ್ಮ ಅಂದ್ರೆ, ಮೊದಲು ಮನುಷ್ಯರಲ್ಲಿ ಹೆಚ್ಚಿನ ಸನ್ನಿಧಾನವನ್ನು ತೋರಿಸ್ತಾನೆ. ಅದಾದ ಮೇಲೆ ಸ್ವಲ್ಪ ಕಡಿಮೆಯಾಗಿ ಪ್ರಾಣಿಗಳಲ್ಲಿ ತೋರಿಸ್ತಾನೆ. ಅದಕ್ಕೂ ಕಡಿಮೆಯಾಗಿ ಗಿಡಮರಗಳಲ್ಲಿ ತೋರಿಸ್ತಾನೆ. ಅದಕ್ಕೂ ಕಡಿಮೆಯಾಗಿ ಕಲ್ಲಿನಲ್ಲಿ ತೋರಿಸ್ತಾನೆ ಅಂತ ಈ ಉಪನಿಷತ್ತಿನ ಭಾಗ. ಅದು ಹೆಂಗೆ ಗುರುತಿಸ್ತೀರಿ ನೀವು? ಇಲ್ಲಿ ಸನ್ನಿಧಾನ ಕಡಿಮೆ ಇದೆ, ಅಲ್ಲಿ ಸನ್ನಿಧಾನ ಕಡಿಮೆ ಇಲ್ಲ ಅಂತ ಹೆಂಗೆ ಗುರುತಿಸ್ತೀರಿ ಅಂದ್ರೆ, ಬುದ್ಧಿ, ವಿಚಾರ ಸಾಮರ್ಥ್ಯ, ಹಸಿವಿನ ಹೇಳಿಕೆಗಳು, ಭಯಾಭಯಗಳು ಏನು ಇಲ್ಲದೆ ಇರುವಂತಹ ಕಲ್ಲು, ಇವುಗಳನ್ನೆಲ್ಲ ನೋಡಿದಾಗ ಭಗವಂತನ ಗುಣಗಳ ಆಧಿಕ್ಯ ನಮಗೆ ಕಂಡು ಬರ್ತದೆ ಅಂತ ಇಷ್ಟು ತಾತ್ಪರ್ಯ. ಇದನ್ನ ನಾವು ತಿಳಿಯಬೇಕು. ಇದನ್ನ ನಿಜವಾಗ್ಲೂ ಕೂಡ ನಾವು ಅಭ್ಯಾಸ ಮಾಡಬೇಕು. ಈ ಮಾಡಿದ್ದರಿಂದ ಫಲ ಏನ್ ಸಿಗುತ್ತದೆ ಅಂತ ಹೇಳಿದ್ದಾರೆ. ಆಚಾರ್ಯರ ಸತ್ಸಿದ್ಧಾಂತ ಇದು ತಾರತಮ್ಯ ಸಿದ್ಧಾಂತ. ಇದರಲ್ಲಿ ಎಲ್ಲಿಯೂ ತಾರತಮ್ಯವಿಲ್ಲದೆ ಏನನ್ನೂ ಹೇಳುವುದಿಲ್ಲ ಆಚಾರ್ಯರು. ಆಚಾರ್ಯರು ಒಂದು ಕಡೆಗೆ ತಾರತಮ್ಯ ಹೇಳಲ್ಲ, ಭಗವದ್ ರೂಪಗಳಲ್ಲಿ ತಾರತಮ್ಯವನ್ನ ಹೇಳಲ್ಲ ಅಷ್ಟೇ. ಇನ್ನು ಎಲ್ಲಾ ಕಡೆಗೂ ತಾರತಮ್ಯ ಹೇಳಲೇಬೇಕು ಅಂತ ಶ್ರೀಮದಾಚಾರ್ಯ ಅಭಿಪ್ರಾಯ. ಭಗವಂತನ ರೂಪಗಳಲ್ಲಿ ದೊಡ್ಡದು ಸಣ್ಣದು ಅಂತ ಇಲ್ಲ, ಆದ್ರೆ ಭಗವಂತನನ್ನು ಹೊರತುಪಡಿಸಿದ ಮೇಲೆ ಎಲ್ಲರಲ್ಲೂ ತಾರತಮ್ಯ ಅದು ಕಂಪಲ್ಸರಿ. ಆಮೇಲೆ ಇದು ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ಇದರಿಂದ ಒಬ್ಬ ವ್ಯಕ್ತಿಯನ್ನ ಸರಿಯಾಗಿ ಗುರುತಿಸ್ಲಿಕ್ಕಾಗ್ತದೆ. ತಾರತಮ್ಯವನ್ನ ಹೇಳದೆ ಹೋದ್ರೆ ಆ ವಸ್ತುವನ್ನ ನಿಷ್ಕರ್ಷ ಮಾಡಿಕೊಳ್ಳಿಕ್ ಆಗೋದಿಲ್ಲ. ವಸ್ತುವಿನ ಬಗ್ಗೆ ತಪ್ಪು ತಿಳುವಳಿಕೆ ಆಗ್ತದೆ ನಮಗೆ. ಅದಕ್ಕಾಗಿ ಹೀಗೆ ಹೇಳ್ತಿದ್ದಾರೆ. 184ನೇ ಪುಟದಲ್ಲಿ ಭಾಷ್ಯವನ್ನು ನೋಡ್ರಿ. ಸಂಕ್ಷೇಪವಾಗಿ ವಿಷಯವನ್ನ ಹೇಳಿದ್ದೇನೆ, ಅದರ ವಿಚಾರವನ್ನು ತಿಳಿಸ್ತಾ ಹೊರಡುತ್ತೇನೆ. ಆವಿರ್ಭಾವಂ ತಾರತಮ್ಯಾತ್ ಯೋ ವೇದ ಪರಮಾತ್ಮನಃ. ಯಹ ಯಾರು, ತಾರತಮ್ಯಾತ್ ಯೋ ಅನ್ನುವಲ್ಲಿ ಬಿಡಿಸ್ಕೊಳ್ಬೇಕು. ತಾರತಮ್ಯಾತ್ ಯಹ ವೇದ ಪರಮಾತ್ಮನಃ. ಪರಮಾತ್ಮನಃ ಆವಿರ್ಭಾವಂ. ಆವಿರ್ಭಾವಂ ಅಂದ್ರೆ ಸನ್ನಿಧಾನಂ ಅಂತ ಅರ್ಥ. ಆ ಶಬ್ದಕ್ಕೆ ಅರ್ಥವನ್ನ ಬರೆದಿಟ್ಕೊಳ್ಬೇಕು. ಆವಿರ್ಭಾವಂ ಸನ್ನಿಧಾನವನ್ನು, ತಾರತಮ್ಯಾತ್ ಆಯಾ ವಸ್ತುಗಳ ತಾರತಮ್ಯದಿಂದ, ಯಹ ಯಾರು ವೇದ ತಿಳಿದನೋ, ಪರಮಾತ್ಮನಃ ಭಗವಂತನ. ಅರ್ಥ ಏನಾಯ್ತು ಶ್ಲೋಕದ್ದು ಅಂದ್ರೆ, ಭಗವಂತನು ಯಾವ ಯಾವ ವಸ್ತುಗಳಲ್ಲಿ ಹೇಗೆ ಸನ್ನಿಹಿತನಾಗಿದ್ದಾನೆ ಅಂತನ್ನುವುದನ್ನ ತಾರತಮ್ಯಾನುಸಾರವಾಗಿ ತಿಳಿತಾನೋ ಸಹ ಅವನು ತಸ್ಯೈವ ವಿಶೇಷೇಣ ಪ್ರೀತಿಯೋಗಾತ್ ಭವಿಷ್ಯತಿ. ಅವನು ಭಗವಂತನಿಗೆ ವಿಶೇಷ ಪ್ರೀತಿ ಪಾತ್ರನಾಗ್ತಾನೆ. ನೋಡ್ರಿ ಎಷ್ಟು ಮಹತ್ವದ ಅಂಶ ಇದೆ. ಭಗವಂತನ ಪ್ರೀತಿಗೆ ಪಾತ್ರನಾಗುವುದಕ್ಕೆ ಒಂದು ಅವಕಾಶ ಏನು ಅಂದ್ರೆ, ಆಯಾ ವಸ್ತುಗಳು ತಾರತಮ್ಯದಿಂದ ಕೂಡಿವೆ.
ಯಾಕೆ ತಾರತಮ್ಯದಿಂದ ಕೂಡಿವೆ ಅಂದ್ರೆ ಯಾವುದು ದೊಡ್ಡದಿದೆಯೋ ಅಲ್ಲಿ ಭಗವಂತ ತನ್ನ ಗುಣಗಳ ಆಧಿಕ್ಯವನ್ನ ಪ್ರಕಟ ಮಾಡ್ತಾನೆ. ಎಲ್ಲಿ ವಸ್ತುಗಳು ಸಣ್ಣದಾಗಿವೆಯೋ, ತಾರತಮ್ಯದಲ್ಲಿ ಕೆಳಗಿವೆಯೋ, ಅಲ್ಲಿ ಅಷ್ಟು ಗುಣಗಳನ್ನು ಅಭಿವ್ಯಕ್ತ ಮಾಡುವುದಿಲ್ಲ. ಇದನ್ನು ತಿಳಿದುಕೊಳ್ಳುವುದು ಭಗವಂತನ ಪ್ರೀತಿಗೆ ಪಾತ್ರವಾಗುವಿಕೆ ಅಂತ ತಿಳಿಸಿಕೊಡ್ತಾ ಇದೆ. ಒಂದು ಬಕೆಟ್ ನಲ್ಲಿ ನೀರು ತಗೊಂಡು ಹೋಗಿದ್ದೇವೆ ಅಂತ ಇಟ್ಕೊಳ್ರಿ. ಪಕ್ಕದಲ್ಲಿ ಗಂಗಾ ನದಿ ಇದೆ. ಗಂಗಾ ನದಿಯ ನೀರಿನಲ್ಲಿ ಭಗವಂತನ ಸನ್ನಿಧಾನ ಆಧಿಕ್ಯವಿದೆ, ನನ್ನ ಬಕೆಟ್ ನಲ್ಲಿ ನೀರು ತಗೊಂಡು ಹೋಗಿದ್ದಕ್ಕೆ ಕಡಿಮೆ ಇದೆ. ಇದು ತಾರತಮ್ಯ. ನನ್ನ ಕೈಯಲ್ಲಿರುವ ಪಾತ್ರೆಯಲ್ಲಿದ್ದ ನೀರು ಕಡಿಮೆ, ಗಂಗಾ ನೀರು ಹೆಚ್ಚು. ಯಾಕೆ ಅಂದ್ರೆ ಅಲ್ಲಿ ಭಗವಂತ ಹೆಚ್ಚಿನ ಗುಣವನ್ನ ಪ್ರಕಟ ಮಾಡ್ತಾನೆ, ಇಲ್ಲಿ ಅಷ್ಟು ಗುಣವನ್ನ ಪ್ರಕಟ ಮಾಡುವುದಿಲ್ಲ. ಇದು ಭಗವಂತನ ವಿಷಯವನ್ನ ತಿಳಿಯಬೇಕು. ತಿಳಿದಾಗ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗ್ತೇವೆ. ಯಾಕೆ ಹೆಚ್ಚು ಮಾಡ್ತಾನ, ಯಾಕೆ ಕಡಿಮೆ ಮಾಡ್ತಾನ ಅಂತನ್ನುವುದು ಸಯೈವ ವೇದ, ಅವನೊಬ್ಬನೇ ತಿಳಿತಾನೆ. ನಾನು ನಿರ್ಧಾರ ಮಾಡಲಾರೆ, ಯಾಕೆಂದ್ರೆ ಅವನ ವಿಷಯ. ನಾನು ಬರೀ ಹೇಳಬಲ್ಲೆ ಇಲ್ಲಿ ಹೆಚ್ಚದ ಇಲ್ಲಿ ಕಡಿಮೆದ ಅಂತ. ಹಿಂಗ್ಯಾಕ್ ಮಾಡ್ತಿ ಅಂದ್ರ ಅದು ಅವ ಮಾಡೋದು, ನಾವಲ್ಲ. ಅದರಿಂದ ನಾವೇನ್ ಮಾಡಬಾರ್ದು ಅಂದ್ರೆ ಹಿಂಗ್ಯಾಕ್ ಮಾಡ್ಬೇಕ್ರಿ ಅಂತ ಕೇಳಬಾರ್ದು. ಉತ್ತರನು ಕೊಟ್ಟಾರ, ಶ್ರೀಮದಾಚಾರ್ಯ ಉತ್ತರ ಕೊಟ್ಟಾರ. ಕೊನೆಯ ವಾಕ್ಯಕ್ಕದ ಹೇಳ್ತೀನಿ ಅಲ್ಲಿ ಬಂದಾಗ. ಆವಿರ್ಭಾವಂ ತಾರತಮ್ಯ ಯೋವೇದ ಪರಮಾತ್ಮನಃ ತಸ್ಸೈವ ವಿಶೇಷೇಣ ಪ್ರೀತಿಯೋಗಾತ್ ಭವಿಷ್ಯತಿ. ಒಂದು ಶ್ಲೋಕ ಮುಗಿತು. ಸ್ಥಾವರಂ ಜಂಗಮಂ ಚೈವ, ಸ್ಥಾವರ ಗಿಡಮರಗಳು, ಜಂಗಮ ಪ್ರಾಣಿಗಳು. ಭೂಯಸ್ತ್ವೇನ ಅಶ್ನುತೆ ಹರಿಹಿ, ಭೂಯಸ್ತ್ವೇನ ಹೆಚ್ಚಾಗಿ, ಕಲ್ಲಿಗಿಂತ ಹೆಚ್ಚಾಗಿ ಸ್ಥಾವರದಲ್ಲಿ, ಸ್ಥಾವರಕ್ಕಿಂತ ಹೆಚ್ಚಾಗಿ ಜಂಗಮದಲ್ಲಿ. ಸರಿ ಆಯ್ತಾ? ಕಲ್ಲಿನಲ್ಲಿ ಭಗವದ್ ರೂಪ ಅದ, ಅದಕ್ಕಿಂತ ಹೆಚ್ಚಾಗಿ ಭಗವಂತನ ಸನ್ನಿಧಾನ ಅದ, ಅದಕ್ಕಿಂತ ಹೆಚ್ಚಾಗಿ ಸ್ಥಾವರದಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಜಂಗಮದಲ್ಲಿ. ಸರಿ, ಮುಂದ. ಅಶ್ನುತೆ ಹರಿಹಿ, ವ್ಯಾಪ್ತನಾಗಿದ್ದಾನೆ ಭಗವಂತ. ಅಲ್ಲಿ ನಿಮ್ ಪುಸ್ತಕದಲ್ಲಿ ಭೂಯಸ್ತ್ವೇ ನಾಶನುತೆ ಹರಿಹಿ ಅಂತ ಪ್ರಿಂಟ್ ಆಗಿದೆ, ತಪ್ಪಾಗಿದೆ. ಭೂಯಸ್ತ್ವೇ ನಾಶ್ನುತೆ ಹರಿಹಿ ಅಂತ ಆಗ್ಬೇಕು. ಶಕಾರಕ್ಕೆ ನಕಾರದ ಒತ್ತು ಬರಬೇಕು, ನೂ ಕಾಟ್ ಹೊಡಿಬೇಕು, ಶು ಉ ಆಗ್ಬೇಕದು. ಸರಿನಾ? ನಿಮ್ಮಲ್ಲಿ ಸರಿ ಅದ, ನಮ್ಮಲ್ಲಿ ವ್ಯತ್ಯಾಸ ಆಗಿದೆ. 184ನೇ ಪುಟದ ಭಾಷ್ಯದ 3ನೇ ಸಾಲಿನ ಸ್ಥಾವರಂ ಜಂಗಮಂ ಚೈವ ಭೂಯಸ್ತ್ವೇ ನಾಶನುತೆ ಆಗಿದೆ, ನಾಶ್ನುತೆ ಅಂತ ಆಗಬೇಕದು. ಗೊತ್ತಾಯ್ತಾ? ಯಾರಲ್ಲಿ ಸರಿ ಅದ ಅವ್ರು ಸರಿ ಅದ, ಇಲ್ಲದೆ ಇದ್ದವ್ರು ತಿದ್ಕೊಳ್ರಿ. ವ್ಯಾಪ್ತನಾಗುತ್ತಾನೆ. ಎನ್.ಕೆ. ಅವರ ಭೂಯಸ್ತ್ವೇನ ಅಶ್ನುತೆ ಅಂತ ಪದಚ್ಛೇದ ಮಾಡ್ಬೇಕು, ಅದಕ್ಕೆ ಅಶನುತೆ ಅಂತ ಪ್ರಿಂಟ್ ಆಗ್ಯದ. ತಪ್ಪದು. ಇನ್ನ ಆವಿರ್ಭೂತಸ್ತೇಷು ಸದಾ ಸಮ್ಯಕ್ ಸ್ವಾತ್ಮಾನಮೇವ ಚ ತಾರತಮ್ಯಾತ್ ಸನ್ನಿಹಿತಂ ಸರ್ವಭೂತೇಷು ಕೇಶವಃ ವೇತ್ತೇಕ ಏವ. ತೇಷು, ಆ ಹಿಂದೆ ಏನು ಕಲ್ಲು, ಗಿಡಮರಗಳು, ಪ್ರಾಣಿಗಳು ಅಂತ ಹೇಳಿದ್ದೇವೋ ಅವುಗಳಲ್ಲಿ ಆವಿರ್ಭೂತ ಸನ್ನಿಹಿತನಾಗಿದ್ದಾನೆ. ತೇಷು, ಅವುಗಳಲ್ಲಿ, ಸದಾ ಯಾವಾಗಲೂ. ಸರಿ, ಅಲ್ಲಲ್ಲಿ ಆವಿರ್ಭೂತನಾಗ್ಯಾನ ಅಂತ ಅನ್ನೋದನ್ನ ಯಾರು ತಿಳ್ಕೋಬೇಕು ಅಂದ್ರೆ ಸಮ್ಯಕ್ ಸರಿಯಾಗಿ, ಸ್ವಾತ್ಮಾನಂ ಏವಚ ತನ್ನನ್ನು ತಾನೊಬ್ಬನೇ ತಿಳಿತಾನೆ ಹೊರತಾಗಿ ಉಳಿದವರು ತಿಳಿಯೋದಿಲ್ಲ. ತಾರತಮ್ಯ ಸನ್ನಿಹಿತಂ ಸರ್ವಭೂತೇಷು ಕೇಶವಃ ವೇತಿ ಏಕೈವ. ಸರ್ವಭೂತಗಳಲ್ಲಿ ತಾರತಮ್ಯದಿಂದ ಸನ್ನಿಹಿತನಾಗಿರುವಂತಹ ತನ್ನನ್ನು ಕೇಶವಃ ಏಕೈವ ವೇತ್ತಿ, ಆ ಭಗವಂತ ಒಬ್ಬನೇ ತಿಳಿಯುತ್ತಾನೆ. ಸರಿ ಆಯ್ತಾ? ಏನಂತಾಯ್ತು? ಕಲ್ಲಿನಲ್ಲಿ, ಮರದಲ್ಲಿ, ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ ಇದ್ದಾನೆ. ಹಾಗೆ ತಾನು ಅಲ್ಲಲ್ಲಿ ಇದ್ದದ್ದನ್ನ ಸರಿಯಾಗಿ ತಾರತಮ್ಯವನ್ನು ತಿಳ್ಕೊಳ್ತಾನೆ ಪರಮಾತ್ಮ ಒಬ್ಬನೇ. ಅವ ತಿಳಿದದ್ದನ್ನು ಹೇಳ್ತಾನೆ, ನಾವು ತಿಳ್ಕೊಬೇಕಷ್ಟು ಕೆಲಸ. ಅವ ತಿಳಿದನ್ನು ಹೇಳ್ತಾನೆ, ನಾವು ತಿಳ್ಕೊಬೇಕು. ಸರಿ, ಇನ್ನ ಹೌದು, ಏಕ ಅಂದ್ರೆ ಒಬ್ಬನೇ. ವಿಷ್ಣೋ ವಿಶೇಷಾವೇಶನಂ ಸದಾ ಜಂಗಮೇಶು ಚ ವೃಕ್ಷೇಶು ನೈವ ತಾದೃಕ್ಷಿಲಾದಿಷು. ವಿಷ್ಣೋ, ಭಗವಂತನ, ಯದ್ವಿಶೇಷಾವೇಶನಂ, ವಿಶೇಷವಾದ ಸನ್ನಿಧಾನವು, ಸದಾ ಯಾವಾಗಲೂ, ಜಂಗಮೇಶು ವೃಕ್ಷೇಶು, ಪ್ರಾಣಿಗಳಲ್ಲಿ ಮತ್ತು ಮರಗಳಲ್ಲಿ ಎಷ್ಟದನೋ, ನೈವ ತಾದೃಕ್ಷಿಲಾದಿಷು, ಅಷ್ಟು ಶಿಲಾದಿಗಳಲ್ಲಿ ಇಲ್ಲ. ಕಲ್ಲು, ಕಸ ಕಡ್ಡಿ ಮತ್ತು ಅವುಗಳಲ್ಲಿ ಉಸುಕು, ಮಣ್ಣು, ಇವುಗಳಲ್ಲಿ ಇಲ್ಲ. ನೈವತಾದೃಕ್ ಶಿಲಾದಿಷು, ಅವುಗಳಲ್ಲಿ ಇಲ್ಲ. ತಸ್ಮಾತ್, ಸರಿ, ಈಗ ಅಲ್ಲಿಲ್ಲ ಇಲ್ಲದ ಎಂಬುದು ಹೆಂಗ್ ಗುರ್ಸಿದ್ರಿ ಅಂದ್ರೆ ತಸ್ಮಾತ್ ವೃಕ್ಷಾದಿಷು ರಸಃ ಚಿತ್ತಂ ಚಲನವತ್ಸು ಚ ದೃಶ್ಯತೆ ನ ಶಿಲಾದೇಶು ಸನ್ನಿಧಿರ್ ನಹಿ ತಾದೃಶಿ. ಕಲ್ಲಿನಲ್ಲಿ ರಸ ಇಲ್ಲ, ಕಲ್ಲಿನಲ್ಲಿ ರಸ ಇಲ್ಲ, ಕಲ್ಲಿಗೆ ಚಿತ್ತವೂ ಇಲ್ಲ, ಮನಸ್ಸೂ ಇಲ್ಲ. ಆದ್ರೆ ಗಿಡ ಮರಗಳಲ್ಲಿ ರಸವೂ ಇದೆ, ಚಿತ್ತವೂ ಇದೆ. ಆ ಚಿತ್ತದಲ್ಲಿ ಹೆಚ್ಚಿನ ಅಂಶ ಪ್ರಾಣಿಗಳಲ್ಲಿದೆ,
ರಸ ಗಿಡಮರಗಳಲ್ಲಿ, ಚಿತ್ತ ಅದ ಮರಕ್ಕದ, ಆದರೆ ಹೆಚ್ಚಿನ ಅಂಶಗಳು ಪ್ರಾಣಿಗಳಲ್ಲದ. ಅಲ್ರಿ, ಗಿಡಗಳಿಗೆ ನೀವು ಚಿತ್ತ ಅದ ಅಂತ ಅಲ್ಲಿಗತ್ತೀರಿ ಅಂತಂದ್ರೆ ಮನಸ್ಸದ ಅಂತ ಹೇಳ್ದಂಗೆ ಆಯ್ತು. ಈಗ ಚಿತ್ತದ ಅಂದ್ರೆ ಮನಸ್ಸು, ಬುದ್ಧಿ ಅದ ಅಂತ ಅರ್ಥ. ಬುದ್ಧಿ ಮನಸ್ಸು ಎರಡು ಒಂದೇ ಭಾಗ. ಅದು ಬುದ್ಧಿ ಅದ ಅಂತ ಹೇಳ್ದಂಗ ಆಯ್ತು, ಮನಸ್ಸದ ಅಂತ. ಅದ್ ಹೆಂಗ್ ಗೊತ್ತಾಗ್ತದ ಅಂತಂದ್ರೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ, 2-3 ಗಿಡಗಳನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಹಚ್ಚಿರಿ. ಒಂದು ಪ್ರಾಯೋಗಿಕ ಶ್ರೀಮದಾಚಾರ್ಯ ಹೇಳುವಂತಹದ್ದು. ಒಂದು ಗಿಡದ ಮುಂದೆ ನೀವು ಒಳ್ಳೆ ಮಾಧುರ್ಯಯುಕ್ತವಾದ ಸಂಗೀತವನ್ನ ಹೆಚ್ಚು ಬಾರಿ ಕೇಳಿಸ್ರಿ. ಇನ್ನು ಕೆಲವು ಗಿಡಗಳಲ್ಲಿ ಆ ತರಹದ ಸಂಗೀತವನ್ನೇನು ಕೇಳಿಸ್ಬೇಡ್ರಿ. ಆಗೇನಾಗ್ತದೆ ಅಂದ್ರೆ, ಯಾವ ಗಿಡದಲ್ಲಿ ಹಣ್ಣುಗಳು ಬಂದಿರ್ತಾವಲ್ಲ, ಯಾವ ಗಿಡದಲ್ಲಿ ಬಂದಿರೋದಿಲ್ಲಲ್ಲ, ಅವುಗಳ ಟೈಮ್ ಕೌಂಟ್ ಮಾಡ್ರಿ, ಎಷ್ಟು ದಿವಸಕ್ಕೆ ಬಿಟ್ಟವು ಅಂತ ತಿಳ್ಕೊಂಡು ಹೇಳಿ. ಬಂದ ಹಣ್ಣುಗಳನ್ನ ತೆಗೆದು ನೋಡ್ರಿ, ಅದರ ರುಚಿ ಹೆಂಗದ ಅಂತ ತಿಳ್ಕೊಂಡು. ಇದೇನ್ ತಿಳಿತದ ಅಂದ್ರೆ, ಗೀತಾ ಪುಷ್ಪ ಫಲಾವಾಪ್ತಿ, ಅವುಗಳು ಸಂಗೀತವನ್ನ ಕೇಳ್ತದ, ಆಸ್ವಾದನೆ ಮಾಡ್ತದ, ಫೀಲ್ ಮಾಡ್ತದ ಅಂತ ಅನ್ನೋದು ನಿಮಗೆ ತಿಳಿದು ಬರ್ತದೆ ಅಂತ ಬರೀತಾರೆ ಶ್ರೀಮದಾಚಾರ್ಯ. ಗೊತ್ತಾಯ್ತಾ? ಅವುಗಳಿಗೂ ಮನಸ್ಸದ, ಇಂದ್ರಿಯಗಳವ, ಅವುಗಳು ಕೇಳ್ತಾವ, ಹೇಳ್ತಾವ, ಎಲ್ಲ ಮಾಡ್ತಾವ, ಇಲ್ಲ ಅಂತ ತಿಳಿಬಾರ್ದು. ನಡೆದಾಡ್ಲಿಕ್ಕೆ ಬರಂಗಿಲ್ಲ ಅಷ್ಟ. ನೋಡ್ರಿ, ನಾವೀಗ ಬೆಕ್ಕಿಗೆ, ನಾಯಿಗೆ ಹೇಳಿದ್ಕೊಳ್ಳೆ ಅದು ಬಂದು ಕೂಡ್ತದ, ಕೇಳ್ತದ, ಅದು ನಮ್ಮ ಮೇಲೆ ಮುದ್ದು ಮಾಡ್ತದ ಅಂತೆಲ್ಲ ನೋಡ್ತಿರ್ತೀವಿ ನಾವು. ಹಂಗ ಮರಗಳೂ ಮಾಡ್ತಾವ. ಒಬ್ಬ ವಿಜ್ಞಾನಿ ಇದ್ದ. ಆತ ಮರಗಳು ನಮ್ಮ ಮಾತು ಕೇಳಿಸ್ಕೋತಾವ, ನಮ್ಮ ಮಾತಿಗೆ ಸ್ಪಂದಿಸ್ತಾವ ಅಂತ ಹೇಳಿ ಜಗತ್ತಿಗೆ ತೋರಿಸ್ಬೇಕಾಗಿತ್ತವ. ಮನೆಯಲ್ಲಿ ಒಂದು ಮುಳ್ಳಿನ ಗಿಡ ಇಟ್ಟ. ಮುಳ್ಳಿನ ಗಿಡ ನಿಂಗೆ ಗೊತ್ತೇನ್ರಿ? ಪಾಪಾಸ್ ಕಳ್ಳಿ ಗಿಡ. ಅದು ಅಂತಹದ್ದು ಒಂದು ಇಟ್ಟವ, ಏರಂಡ ಅಂತ ಕರೀತಾರೆ. ಇಟ್ಟು ಅದರ ಜೊತೆಗೆ ನಿರಂತರವಾಗಿ ಮಾತನಾಡ್ತಾ ಇದ್ದವ. ನಿರಂತರವಾಗಿ ಎಷ್ಟು ದಿವಸ ಮಾತನಾಡಿದ ಅಂದ್ರೆ, 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು. ಜನ ಅಂದ್ರೆ ಹುಚ್ಚೆ ಹಿಡಿದ ಏನೋ ಪ್ರಯೋಗ ಮಾಡ್ಲಿಕ್ಕೆ ಹೊಂಟ್ರ ಅಂತ ತಿಳ್ಕೊಂಡು ಹೇಳಿ 6 ವರ್ಷಗಳವರೆಗೆ ನಿರಂತರವಾಗಿ ಮಾತನಾಡಿ ದಿವಸ ಹೇಳಬೇಕು, ನೀ ನನ್ನ ಮಾತು ಕೇಳಿಸ್ಕೊಳ್ತಿ ಎಂಬುದು ಜನರಿಗೆ ತೋರಿಸು ಅಂತ. 7ನೇ ವರ್ಷದಲ್ಲಿ ಆ ಗಿಡದಲ್ಲಿ ಒಂದು ಹೂ ಬಿಡಿತ್ತು. ಎಂಥ ಹೂ ಅಂದ್ರೆ, ಎಂದೆಂದೂ ಆ ಗಿಡದಲ್ಲಿ ಅಂಥ ಹೂ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಜಗತ್ತಿನ ಯಾವ ಪ್ರದೇಶದಲ್ಲೂ ಕೂಡ. ಅಂಥ ಒಂದು ಹೂ ಬಿಡಿತ್ತು. ಅವ್ನು ಪ್ರೂವ್ ಮಾಡಿ ತೋರಿಸ್ದ. ಏನಂತ? ಇವುಗಳಿಗೂ ಮನಸ್ಸದ, ಇವುಗಳು ಬಾಧ್ಯವಾಗ್ಯಾವ, ನಮ್ಮ ಜೊತೆ ಮಾತಾಡ್ತದ ಅಂತ ತಿಳ್ಕೊಂಡು ಹೇಳಿ. ಶ್ರೀಮದಾಚಾರ್ಯರು 12ನೇ ಶತಮಾನದಲ್ಲಿ ಹೇಳಿದರು. ಇತ್ತೀಚಿನ ಶತಮಾನಗಳಲ್ಲಿ ಯಾರೋ ಒಬ್ಬರು ವಿಜ್ಞಾನಿ ಇದನ್ನು ಪ್ರೂವ್ ಮಾಡಿ ತೋರಿಸ್ದ. ಅರ್ಥ ಆಯ್ತಾ? ಆಚಾರ್ಯರಂತಾರೆ ಏನಂತ? ತಸ್ಮಾದ್ ವೃಕ್ಷಾದಿಷು ರಸಃ ಚಿತ್ತಂ ಚಲನವತ್ಸು ಚ. ಚಲನವತ್ಸು ಪ್ರಾಣಿಗಳಲ್ಲಿ ಮನಸ್ಸದ, ಗಿಡಗಳಲ್ಲಿ ರಸ ಅದ, ಅವುಗಳಲ್ಲೂ ಮನಸ್ಸದ ತಿಟ್ಕೊಟ್ರು. ದೃಶ್ಯತೆ ನ ಶಿಲಾದ್ದೇಶು, ಶಿಲಾದಿಗಳಲ್ಲಿ ಅಂತಹದ್ದಿಲ್ಲ. ಕಲ್ಲಿನಲ್ಲಿ ಚಿತ್ತವಾಗಲಿ ರಸವಾಗಲಿ ಇಲ್ಲ. ಸನ್ನಿಧಿ ನಹಿ ತಾದೃಶಿ. ಅದಕ್ಕೇನ್ ಕಾರಣ ಅಂದ್ರೆ, ಅಂತಹ ಸನ್ನಿಧಾನ ಅವನಲ್ಲಿಲ್ಲ. ಸರಿ, ಹೌದು. ಹಂಗಾರ ಅಂತಹ ಸನ್ನಿಧಾನ ಇಲ್ಲ ಅಂದ್ಮೇಲೆ ಭಗವಂತ ಅಲ್ಲಿದ್ದೇನು ಪ್ರಯೋಜನ? ಹಂಗಾರ ಅಂದ್ರೆ ಒಂದು ಕೆಲಸ ಅದ. ಶಿಲಾದ್ದೇಶು ಸ್ಥಿತೋ ವಿಷ್ಣು ಭಾರದಾರ್ಢ್ಯಾದಿ ಕಾರಣಂ. ಶಿಲಾದಿಗಳಲ್ಲಿರುವಂತಹ ಭಗವಂತ ಇದ್ದಾನಲ್ಲ, ಅವ ಭಾರ, ದಾರ್ಢ್ಯ. ನೋಡ್ರಿ, ಎಂಥ ಭಾರವನ್ನೇ ಕಲ್ಲಿನ ಮೇಲೆ ಹಾಕ್ರಿ, ಹೊತ್ಕೊಂಡು ನಿಂತ್ಕೋತ. ಅದೇನು ಎಂದು ಇಷ್ಟ್ಯಾಕ್ ಭಾರ ಹಾಕಿದೆ ನನ್ನ ಮೇಲೆ ಅಂತ ಕೇಳೋದಿಲ್ಲ. ನೀವು ಜಡ ಅಂತ ಅನ್ಬೇಡ್ರಿ, ಜಡ ಪ್ರಶ್ನೆ ಅಲ್ಲ, ಆ ಕೆಪಾಸಿಟಿ ಕೊಟ್ಟ ದೇವದಕ್ಕೆ. ಆಮೇಲೆ ದಾರ್ಢ್ಯ, ಕಲ್ಲು ಅಂದ್ರೆ ದೃಢ ಅಂತ ಅರ್ಥ, ಗಟ್ಟಿಯಾಗಿ ನಿಂತಿರ್ತದ. ನಾವ್ ಅಂತಿರ್ತೀವಲ್ಲ, ಎಷ್ಟೇ ಕಷ್ಟ ಬಂದ್ರು ಕಲ್ಲಿನ ಹಂಗಿರ್ಬೇಕು ಅಂತ ಅಂತಿರ್ತೀವಿ. ಇಲ್ಲಿ ಮತ್ತೆ ಕಷ್ಟ ಅಂತ ಯಾಕೋ ಅದು ಕಲ್ಲಂಗ್ ಮನಸ್ಸು ಮುಂದಿಂದು. ಎಷ್ಟೇ ಕಷ್ಟ ಬಂದ್ರು ಕಲ್ಲಿನಂತೆ ನಿಲ್ಬೇಕು ಅಂದ್ರೆ ಗಟ್ಟಿ ಮುಟ್ಟು ನಿಲ್ಬೇಕು, ದೃಢವಾಗಿ ನಿಲ್ಬೇಕು ಅಂತ ದೃಷ್ಟಾಂತ ಕೊಡ್ತಿರ್ತೀವಿ. ಹಾಗಾದ್ರೆ ಭಗವಂತನ ಸನ್ನಿಧಾನದಿಂದ ಕಲ್ಲುಗಳಲ್ಲಿ ಭಾರ ಹೊತ್ತುಕೊಳ್ಳುವಿಕೆಯೂ ಹಾಗೂ ದಾರ್ಢ್ಯವೂ ಬರುತ್ತದೆ. ನೈವ ಚಿತ್ತಾದಿಕಸ್ಯ, ಅಥವಾ ಅವುಗಳಲ್ಲಿ ಮನಸ್ಸು, ರಸ ಇವೆಲ್ಲ ಇರುವುದಿಲ್ಲ. ವೃಕ್ಷಾದ್ಯಾಹ ಉತ್ತಮ ಸ್ತತಃ. ಆದ್ರಿಂದ ಆ ಕಲ್ಲು ಮೊದಲಾದವುಗಳಿಗಿಂತ ಉತ್ತಮವಾಗಿ ಯಾವ ಮರಗಳು. ಸರಿ, ಹಂಗಾರ ಆ ಪದಾರ್ಥಗಳು ಉತ್ತಮ ಅಧಮ ಅಂತ ಕರೆಸಿಕೊಂಡು ಕೂಡ್ಲೆ ಅವುಗಳಲ್ಲಿದ್ದ ಭಗವಂತನು ಉತ್ತಮನು ಅಧಮನು ಆದನೇನು ಅಂತಂದ್ರ, ವಿಶೇಷೋಯಂ ಪದಾರ್ಥಾನಾಂ ನತು ವಿಷ್ಣು ಕದಾಚನ. ಪದಾರ್ಥಾನಾಮಯಂ ವಿಶೇಷ. ಪದಾರ್ಥಗಳಲ್ಲಿ ತಾರತಮ್ಯದ ಹೊರತಾಗಿ ವಿಷ್ಣೋ ಕದಾಚನನ, ಭಗವಂತನಿಗೆ ಎಂದೂ ವಿಶೇಷವಿಲ್ಲ, ತಾರತಮ್ಯವಿಲ್ಲ. ಹೌದು, ಅವಾಗಿನಿಂದ ಸನ್ನಿಧಾನ ಅಲ್ಲಿಗೆ ಏನರ್ಥ ಅಂದ್ರೆ, ಯತ್ರ ವಿಷ್ಣುರ್ ಗುಣಾಧಿಕ್ಯಂ ದರ್ಶಯೇತ್ ವಸ್ತು ತದ್ವರಂ. ಎಲ್ಲಿ ಭಗವಂತನು ತನ್ನ ಗುಣಗಳ ಆಧಿಕ್ಯವನ್ನು ತೋರಿಸ್ತಾನೋ ಅದೇ ಶ್ರೇಷ್ಠವಾದ ವಸ್ತು. ಅದು ಗುಣಪೂರ್ಣೋ ಹಿ ಸರ್ವತ್ರ ಸ್ವಯಂ ವಿಷ್ಣು ಸನಾತನಃ. ಭಗವಂತನಾದರೂ ಗುಣಪೂರ್ಣನಾಗಿದ್ದಾನೆ ಎಲ್ಲಾ ಪದಾರ್ಥಗಳಲ್ಲೂ.
ವೃಕ್ಷೇಭ್ಯೋಪ್ಯಧಿಕಂ ವಿಷ್ಣು ಜಂಗಮೇಶು ಪ್ರಕಾಶಿತಃ ತೇಭ್ಯೋಪಿ ಪುರುಷೇ ವಿಷ್ಣು ಗುಣಾಧಿಕ್ಯ ಪ್ರಕಾಶಿಕ. ಕಲ್ಲುಗಳಿಗಿಂತ ಮರಗಳಿಗಿಂತ ಜಂಗಮಗಳಲ್ಲಿ ಅವುಗಳಿಗಿಂತ ಪುರುಷನಲ್ಲಿ ಗುಣಾಧಿಕ್ಯ ಪ್ರಕಾಶಕ, ಹೆಚ್ಚೆಚ್ಚು ಗುಣಗಳನ್ನು ತೋರಿಸ್ತಾನ. ಇಷ್ಟಾತು. ಇನ್ನು ಮುಂದೆ ಇದಿಷ್ಟು ಪ್ರಮಾಣಾನುಸಾರವಾಗಿ ಹೇಳಿದ ಆಚಾರ್ಯರು ತಮ್ಮ ವಾಕ್ಯಗಳಲ್ಲೂ ವಿವರಣೆಯನ್ನು ಕೊಡ್ತಾರೆ. ತಮ್ಮ ವಾಕ್ಯದಲ್ಲೂ ವಿವರಣೆ ಕೊಡ್ತಾರೆ. ಯಾರು ಆತ್ಮಾನಂ ಪರಮಾತ್ಮಾನಂ, ಯಾರು ಪರಮಾತ್ಮನ ಆವಿಸ್ತರಾಂ ಆವಿರ್ಭಾವ ತಾರತಮ್ಯೇನ ವೇದ, ಯಾವ ವಸ್ತುಗಳಲ್ಲಿ ಹೆಂಗಿದ್ದಾನ ಅಂತ ತಿಳಿತಾನೋ, ಸತಸ್ಯ ವಿಷ್ಣೋರೇವ, ಅವ ಭಗವಂತನಿಗೇನೇ ಸಂಬಂಧಪಟ್ಟವ ಅಲ್ವಾ. ಜಗತ್ನಾಗಿದ್ದವ್ರು ಭಗವಂತನಿಗೆ ಸಂಬಂಧಪಟ್ಟಿಲ್ಲೇನು ಅಂದ್ರೆ ಸರ್ವೇಶಾಂ ತದೀಯತ್ವೇಪಿ, ನಾವೆಲ್ಲರೂ ಭಗವಂತನಿಗೆ ಸಂಬಂಧಿಸಿದ್ದರೂ ಪ್ರಿಯತ್ವ ತದೀಯತ್ವ ವಿಶೇಷಣ, ಪ್ರೀತಿ ಪಾತ್ರನಾಗಿದ್ದಾನೆ ಅನ್ನೋದಕ್ಕ ಅವ ಭಗವಂತನಿಗೇನೇ ಸೇರಿದವ ಅಂತ ಅಂದದ್ದೇ ಅರ್ಥ ಆಗಿ ಉಳಿದವರು ಭಗವಂತನಿಗೆ ಸೇರಿದವರಲ್ಲ ಅಂತ ಅರ್ಥ ಅಲ್ಲ. ಸರ್ವೇಶಾಂ ಆಯ್ತಾ. ಓಷಧಿ ವನಸ್ಪತಯ ಯಚ್ಚ ಕಿಂಚಿತ್ ಪ್ರಾಣಭೃತ್ ತತ್ಸರ್ವಂ ಶಿಲಾದಿಭ್ಯ ಭೂಯಸ್ತ್ವೇನ ತೇಷ ಆವಿರ್ಭೂತಃ ಅಶ್ನುತೆ ಭಗವಾನ್. ಓಷಧಿ ವನಸ್ಪತಿಗಳು ಅಂತೇನವ ಗಿಡ ಮರಗಳು, ಕಿಂಚ ಪ್ರಾಣಭೃತ ಅಷ್ಟೇ ಅಲ್ಲ ಪ್ರಾಣಿಗಳೇನವ, ತತ್ಸರ್ವಂ ಅವೆಲ್ಲವೂ ಕೂಡ ಶಿಲಾದಿಭ್ಯ ಭೂಯಸ್ತ್ವೇನ ಶಿಲಾದಿಗಳಿಗಿಂತ ಹೆಚ್ಚು ಆವಿರ್ಭೂತಃ ಅಶ್ನುತೆ ಭಗವಾನ್ ಆವಿರ್ಭಾವಗೊಂಡು ಪ್ರಕಾಶಗೊಳ್ಳುತ್ತಾನ, ವ್ಯಾಪ್ತನಾಗ್ತಾನ. ಸಯೇವ ಚ ನಾರಾಯಣ ಸಮ್ಯಕ್ ಸ್ವಾತ್ಮಾನಂ ಆವಿಸ್ತರಾಂ ವೇದ, ಆ ಭಗವಂತ ಮಾತ್ರ ತನ್ನ ವಿಭೂತಿ ರೂಪವನ್ನ ವಿಸ್ತಾರವನ್ನ ತಿಳಿದಿದ್ದಾನೆ. ಹೌದು, ನೀವು ಪ್ರಾಣಭೃತ ಅಂತನ್ನೋ ಶಬ್ದಕ್ಕ ಪ್ರಾಣಿಗಳು ಅಂತ ಅರ್ಥ ಮಾಡಿದ್ರಿ, ಮತ್ತೆ ನಾವು ಪ್ರಾಣಭೃತ್ತಲ್ಲೇನ್, ಮತ್ತ ನಾವು ಶ್ವಾಸೋಚ್ಛ್ವಾಸ ಮಾಡ್ತೀವಲ್ಲ ಅಂದ್ರೆ ಇಲ್ಲಿ ಆ ಅರ್ಥ ಅಲ್ಲ. ಅನಚೇಷ್ಟಾಯಾಮಿತಿ ಧಾತೋಶ್ಚ ಚೇಷ್ಟಾವತ್ವಮೇವ ಪ್ರಾಣಭೃತ್ವಂ, ಕೇವಲ ಚೇಷ್ಟೆಯನ್ನ ಮಾಡುವುದು ಮಾತ್ರ ಪ್ರಾಣಭೃತ್ವ ಅಂತ ಕರೀತಾರೆ. ಪ್ರಾಣಭೃತ್ ಶಬ್ದವನ್ನ ಅದಕ್ಕೆ ಆ ಪ್ರಾಣಭೃತ್ವಂ ಅಂತನ್ನುವಂತಹ ಶಬ್ದವನ್ನ ಹೇಳಿದ್ರಿ. ಪ್ರಾಣ ಅಂತನ್ನೋದು ಉಸಿರಾಟ, ಮತ್ತೆ ನಾವು ಉಸಿರಾಟ ಮಾಡ್ತೀವಿ, ಪ್ರಾಣಿಗಳು ಉಸಿರಾಟ ಮಾಡ್ತಾರ. ಹೀಗಿರುವಾಗ ಪ್ರಾಣಭೃತ್ ಅನ್ನೋ ಶಬ್ದಕ್ಕೆ ಪ್ರಾಣಿಗಳು ಅಂತ ಅರ್ಥ ಯಾಕೆ ಮಾಡಿದ್ರಿ, ಮನುಷ್ಯರು ಅಂತ ಯಾಕೆ ಅರ್ಥ ಮಾಡ್ಲಿಲ್ಲ ಅಂದ್ರೆ, ಅನಚೇಷ್ಟಾಯಾಮ್ ಅಂತ ಧಾತು ಅದ, ಚೇಷ್ಟಾ ಉಳ್ಳವರು ಪ್ರಾಣಭೃತ್ ಅಂತ ಕರೆದ್ರೆ ಪಶುಗಳಲ್ಲಿ ಇದ್ದದ್ದು ಅಷ್ಟು ಚೇಷ್ಟ. ಅದಕ್ಕೆ ಆ ಅಭಿಪ್ರಾಯದಲ್ಲಿ ಇಟ್ಕೊಂಡು ನಾವು ಹೇಳಿಕತ್ತೀವಿ. ಪಶುಗಳು ಏನ್ ಮಾಡ್ತಾವ, ಆಹಾರ, ನಿದ್ರಾ, ಭಯ ಇಷ್ಟು ಚೇಷ್ಟಾ ಮಾಡ್ತಾವ. ಅಷ್ಟು ಚೇಷ್ಟಾ ಮಾಡೋ ಅಭಿಪ್ರಾಯದಲ್ಲಿ ಪ್ರಾಣಭೃತ್ ಅಂತ ಕರೆದಿದ್ದೀವಿ. ನಮಗೆ ವಿವೇಕವಂತರು ಅನ್ನೋದಕ್ಕೆ ಪುರುಷ ಅಂತ ಕರೆದಿದ್ದೇವೆ ಅಂತ ತಿಳಿಸಿಕೊಟ್ರು. ಇನ್ನು ಮುಂದೆ ಈಗ ಪ್ರಶ್ನೆ ಏನು, ಅವು ಅಲ್ಲಲ್ಲಿ ಯಾಕೆ ಹುಡ್ತಾವ, ಭಗವಂತ ಅಲ್ಲಲ್ಲಿ ಯಾಕೆ ಅಷ್ಟಷ್ಟ ಇಟ್ಟಾನ ರೂಪಗಳನ್ನ, ಇದು ಪಕ್ಷಪಾತ ಅಲ್ವೇನು ದೇವರದ್ದು ಅಂತ ಒಂದು ಪ್ರಶ್ನೆ. ದೇವರು ಪಕ್ಷಪಾತ ಯಾಕೆ ಮಾಡಿದ? ಹೌದು, ಮತ್ತೆ ನೀವು ಅಲ್ಲಿ ಈ ಭಗವಂತ ಅಂದ್ಮೇಲೆ ಎಲ್ಲಾ ಕಡೆಗೂ ಸಮಾನವಾಗಿ ಒಂದೇ ರೀತಿ ಇಟ್ಕೊಂಡು ಬರ್ಬೇಕಾಗಿತ್ತು. ಹಂಗ್ಯಾಕ್ ಮಾಡಿದ ಅಂತ ಕೇಳಿ ಆಚಾರ ಅಂತಾರ, ಜ್ಞಾನಾನುಸಾರೇಣ ಹಿ ಉತ್ಪತ್ತಯ ಸಂಭವ. ನೀವು ಈ ಜನ್ಮ ಜನ್ಮಾಂತರಗಳಲ್ಲಿ ಎಷ್ಟು ಜ್ಞಾನ ಸಂಪಾದನೆ ಮಾಡಿದ್ದೀರಿ, ಎಷ್ಟು ಕರ್ಮ ಸಂಪಾದನೆ ಮಾಡಿದ್ದೀರಿ, ಅದಕ್ಕನುಗುಣವಾಗಿ ಭಗವಂತನ ಸನ್ನಿಧಾನ ನಿಮ್ಮ ಉತ್ಪತ್ತಿ ಇರ್ತದೆ. ಇದರಲ್ಲಿ ಭಗವಂತನ ಪಕ್ಷಪಾತ ಏನೂ ಇಲ್ಲ. ನೋಡ್ರಿ, ಕರ್ಮ ಇದು ಅನಾದಿ ಪ್ರವಾಹ. ಈ ಕರ್ಮ ಇದು ಪ್ರವಾಹದಲ್ಲಿ ಹರಿತಾ ಇರುವಾಗ ನೀವೆಷ್ಟು ಕರ್ಮ ಮಾಡಿದ್ದೀರಿ ಅದಕ್ಕನುಗುಣವಾಗಿ ಭಗವಂತ ನಿಮ್ಮಲ್ಲಿ ಸನ್ನಿಹಿತನಾಗ್ತಾನೆ. ನೀವೆಷ್ಟು ಜ್ಞಾನ ಸಂಪಾದನೆ ಮಾಡಿದ್ದೀರಿ ಅದಕ್ಕನುಗುಣವಾಗಿ ಭಗವಂತ ನಿಮ್ಮಲ್ಲಿ ಸನ್ನಿಹಿತನಾಗ್ತಾನೆ. ಈ ಜನ್ಮದಲ್ಲಿ ಬೇಕಾದಷ್ಟು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಕೊಟ್ಟದ್ದನ್ನ ಉಪಯೋಗಿಸಿಕೊಳ್ಳದೆ ಎಲ್ಲಾ ದೇವ್ರ ಮೇಲೆ ಅಂತ ಎತ್ತಿ ಹಾಕಿ ಚಾದ್ರ ಹೊತ್ಕೊಂಡು ಮಲ್ಕೊಂಡ್ರೆ ಬರೋ ಜನ್ಮದಾಗ ಗಿಡ ಆಗೋದು ಫಿಕ್ಸ್, ಹಂದಿ ಕತ್ತಿನ ಆಗೋದು ಫಿಕ್ಸ್ ಅಲ್ರಿ. ಮತ್ತು ಕರ್ಮ ನಾವೇನ್ ಮಾಡ್ಬೇಕು ಅಂದ್ರೆ, ನಿನಗೆ ಕೊಟ್ಟಿದ್ನಿಲ್ಲ, ಅವಕಾಶ ಕೊಟ್ಟಿದ್ನಿಲ್ಲ, ನಿನಗೆ ಬ್ರಾಹ್ಮಣ ದೇಹ ಕೊಟ್ಟಿದ್ದೆ, ಪಾಠಗಳ ಗುರುಗಳನ್ನ ಕೊಟ್ಟಿದ್ದೆ, ಅಂತ ಅಟ್ಮಾಸ್ಫಿಯರ್ ಕೊಟ್ಟಿದ್ದೆ, ಎಲ್ಲ ಕೊಟ್ಟಿದ್ರು ನೀ ಯಾಕೆ ಮಾಡ್ಲಿಲ್ಲ? ನಿನ್ ತಪ್ಪದ ಅದು ಎಲ್ಲ ನನ್ನ ಮೇಲೆ ಎತ್ತಿ ಹಾಕ್ಬೇಡ ಅಂತ ಹೇಳ್ತಾನೆ ದೇವರವ. ಪುರುಷನಿಗೂ ಕರ್ತೃತ್ವದ, ಪರಾಧೀನ ಕರ್ತೃತ್ವದ ಅದ ಪುರುಷನಲ್ಲಿ, ಅಂದ್ಮೇಲೆ ನೀನ್ ಮಾಡ್ಬೇಕು ಅಂತ ಅರ್ಥ. ಅದಕ್ಕೆ ಜ್ಞಾನಾನುಸಾರೇಣ ಹಿ ಉತ್ಪತ್ತಯ ಸಂಭವ. ಸೂಕ್ಷ್ಮ ಏನು ಅಂದ್ರೆ, ಶ್ರೀಮದಾಚಾರ್ಯರು ಕರ್ಮ ಅಂತ ಹೇಳೋದ್ ಜೊತೆಗೆ ಜ್ಞಾನವನ್ನು ಹೇಳಿಕೆ ತರದು ಬಹಳ ಆಶ್ಚರ್ಯ ನನಗೆ ಈ ಸರ್ತಿ. ಸಾಮಾನ್ಯವಾಗಿ ಏನಿರ್ತ ಅಂದ್ರೆ, ನಮ್ಮ ಕರ್ಮಕ್ಕನುಗುಣವಾಗಿ ನಾವು ಹುಡ್ತೀವಿ, ಸಾಯ್ತೀವಿ ಅಂತ ಹಿಂಗ್ ಹೇಳ್ತಿರ್ತೀವಿ. ಆದರೆ ಇಲ್ಲಿ ಹೇಳಿದ್ದೇನು ಅಂದ್ರೆ,
ನಿನ್ನ ಜ್ಞಾನಕ್ಕನುಗುಣವಾಗಿ ನಿನಗಿಂತಹ ಉತ್ಪತ್ತಿ ಬರ್ತದೆ ಅಂತ ಹೇಳಿದ್ದು ಬಹಳ ವಿಶೇಷ. ಅಂದ್ರೆ ಇವತ್ತು ನಾನು ಹಿಂಗಿರ್ಲಿಕ್ಕೆ ಜನ್ಮಾಂತರದ ಒಂದೇನೋ ಜ್ಞಾನ ಕಾರಣ ಆಗ್ಯದ. ಯಾವುದೋ ಒಂದು ಜ್ಞಾನ ಭಗವಂತನ ವಿಷಯದಲ್ಲಿ, ದೇವತೆಗಳ ವಿಷಯದಲ್ಲಿ, ವಾಯುದೇವರ ವಿಷಯದಲ್ಲಿ, ಗುರುಗಳ ವಿಷಯದಲ್ಲಿ ಏನೋ ಒಂದು ತಿಳ್ಕೊಂಡಿದ್ದೇನೆ, ಅದರ ಫಲವಾಗಿ ನಾನು ಇವತ್ತು ಹಿಂಗ್ ಇದ್ದೇನೆ ಅಂತ ತಿಳಿಸಿಕೊಡ್ತಿದ್ದಾರೆ. ಇನ್ನು ಜ್ಞಾನಾನುಸಾರೇಣ ಹಿ ಉತ್ಪತ್ತಯ ಸಂಭವ. ಇದು ಮುಗೀತು. ಇದು ಮುಗಿದ ಮೇಲೆ ಮುಂದಿನ ಮಾತೇನು ಅಂತ ಕೇಳಿದ್ರೆ, ಸಯೇಷ ಪುರುಷ ಸಮುದ್ರ ಸರ್ವಂ ಲೋಕಂ ಅತೀಯತ್ ಹ ಕಿಂಚನ ಅಶ್ನುತೆ ಏನಂ ಅಶ್ನುತೆ ಅತ್ತೇನಂ ಮನ್ಯತೆ ಯದಿ ಅಂತರಿಕ್ಷ ಲೋಕಮಶ್ನುತೆ ಅತ್ತೇನಂ ಮನ್ಯತೆ ಯದ್ಯಮುಂ ಲೋಕಮಶ್ನುತೀತ ಅತ್ತೇವೇನಂ ಮನ್ಯೇತ. ಇಲ್ಲಿ ಏನ್ ಹೇಳಿಕ್ ಹೊರಟಿದ್ದಾರೆ? ಇದಕ್ಕೆ ಶ್ರೀಮದಾಚಾರ್ಯರು ಬಹಳ ದೀರ್ಘವಾದ ಭಾಷ್ಯ ಬರೀತಾರೆ. ಎಷ್ಟು ದೀರ್ಘ ಬರೀತಾರೆ ಅಂದ್ರೆ ತಮ್ಮ ಅಭಿಪ್ರಾಯ, ಪರಕೀಯರ ಅಭಿಪ್ರಾಯ ಎಲ್ಲ ತಮ್ಮ ಅಭಿಪ್ರಾಯ ಹೇಳಿ ಪರಕೀಯರ ಅಭಿಪ್ರಾಯ ಖಂಡ ಮಾಡಿ ಬರೀತಾರೆ. ಅಷ್ಟೇ ಹೇಳೋಣಂತ ಇವಾಗ ಮುಂದೋಣಂತ. ಸಯೇಷ ಪುರುಷ, ಆ ಭಗವಂತನಿದ್ದಾನಲ್ಲ ಅವ ಸಮುದ್ರ. ಅವ ಸಮುದ್ರ, ದೇವರಿಗೆ ಸಮುದ್ರ ಅಂತ ಹೆಸರು ಕರೀತಾರೆ. ಯಾಕೆ ಸಮುದ್ರ ಅಂತ ಕರೀತಾರ ಅಂದ್ರೆ ಸಮ್ಯಕ್ ಉದ್ರಿಕ್ತ ಗುಣವುಳ್ಳವನು. ಎಂದೂ ಭಗವಂತನ ಗುಣಗಳು ಮುಚ್ಚಲ್ಪಟ್ಟಿಲ್ಲ. ಏನಾಗಿಲ್ಲ? ಮುಚ್ಚಲ್ಪಟ್ಟಿಲ್ಲ, ಉದ್ರಿಕ್ತವಾಗ್ಯಾವ ಅಂದ್ರೆ ಪ್ರಕಟವಾಗಿವೆ. ಈಗ ನಮ್ಮ ಜ್ಞಾನ ವಯಸ್ಸಾದಂತೆ ಆದಂತೆ ಮುಚ್ಚಿ ಹೋಗ್ತದೆ, ನಮ್ಮ ರೂಪ ವಯಸ್ಸಾದಂತೆ ಆದಂತೆ ಮುಚ್ಚಿ ಹೋಗ್ತದೆ. ಭಗವಂತನ ಜ್ಞಾನ ರೂಪಗಳು ಎಂದು ಜ್ಞಾನ ರೂಪ ಅನ್ನೋದು ಉದಾಹರಣೆಗೆ ಯಾವ ಗುಣಗಳು ಕೂಡ ಅವು ಮಾಸಿ ಹೋಗುವುದು, ಮುಚ್ಚಿ ಹೋಗುವುದು ಆಗುವುದಿಲ್ಲ. ಉದ್ರಿಕ್ತವಾಗಿರ್ತವೆ, ಅಭಿವ್ಯಕ್ತವಾಗಿರ್ತವೆ, ಪ್ರಕಟವಾಗಿರ್ತವೆ ಅನ್ನೋದಕ್ಕೆ ದೇವರಿಗೆ ಸಮುದ್ರ ಅಂತ ಕರೀತಾರ. ನೋಡ್ರಿ, ಸಯೇಷ ಪುರುಷ ಸಮುದ್ರ, ಆ ಭಗವಂತನಿದ್ದಾನಲ್ಲ ಅವನಿಗೆ ಸಮುದ್ರನೆಂಬುದಾಗಿ ಕರೀತಾರ. ಸರಿ, ಈ ಸಾಧನೆ ಮಾಡಿಕೊಂಡಿರುವಂತಹ ಜೀವಿ ಅಥವಾ ನಾವುಗಳು ಎಲ್ಲೇ ಏನೇ ಇದ್ರೂ ಕೂಡ ಆ ಭಗವಂತನ ಉತ್ತಮತ್ವವನ್ನ ನಾವು ಮರೆಯಬಾರದು, ಮರೆಯಕೂಡದು ಅನ್ನೋದನ್ನೇ ಈ ಮಾತು ಹೇಳ್ತಾ ಇದೆ. ಸಯೇಷ ಪುರುಷ ಸಮುದ್ರ, ಕಾಮ ಹಾಕೊಂಡ್ಬಿಡ್ರಿ. ಆಮೇಲೆ ಸರ್ವಂ ಲೋಕಂ ಅತಿಯತ್. ಅದು ಹೆಂಗ್ ಬಿಡಿಸ್ಬೇಕು ನೋಡ್ರಿ, ಸ್ವಲ್ಪ ಪ್ರಿಂಟ್ ವ್ಯತ್ಯಾಸ ಆಗಿದೆ ಅಲ್ಲಿ. ಸರ್ವಂ ಲೋಕಂ ಅತಿಯದ್ಧ ಕಿಂಚನ ಅಶ್ನುತೆ ಅಂತ ಆಗ್ಬಿಟ್ಟದ. ಅದು ಹೆಂಗ್ ಬಿಡಿಸ್ಕೋಬೇಕು? ಸರ್ವಂ ಲೋಕಂ ಅತಿಯತ್ ಹ ಕಿಂಚನ ಅಶ್ನುತೆ ಅತಿ ಏನಂ ಮನ್ಯತೆ ಅಂತ ಇರ್ಬೇಕು. ಸರಿ ಆಯ್ತಾ? ಓಕೆ. ಏನ್ ಹಂಗಂದ್ರ ಸರ್ವಂ ಲೋಕಂ ಅತಿಯತ್, ಯಾರೋ ಸಾಧನೆ ಮಾಡಿಕೊಂಡು ಎಲ್ಲ ಲೋಕಗಳನ್ನ ಮೀರಿ ಮೇಲಿನ ಲೋಕಗಳು ಹೋಗಿದ್ದಾನೆ. ಕಿಂಚನ ಅಶ್ನತೆ, ಯಾವುದೋ ಒಂದು ಲೋಕಕ್ಕೆ ಹೋದ, ವೈಕುಂಠಕ್ಕೆ ಹೋದ್ನೋ, ಎಲ್ಲ ಮುಂದ ಅಂತರಿಕ್ಷ ಅಂದ್ರೆ ಸ್ವರ್ಗ ಪೃಥ್ವಿ ಎಲ್ಲೇ ಹೋಗ್ಲಿ ಅಂತ ಹೇಳಿಕತ್ತಾರ ಅವ್ರು. ಒಬ್ಬ ಸಾಧನೆ ಮಾಡಿಕೊಂಡ ಜೀವ ಈ ಲೋಕಗಳನ್ನೆಲ್ಲ ಮೀರಿ ವೈಕುಂಠಕ್ಕೆ ಹೋದ ಅಂತ ಇಟ್ಕೊಳ್ರಿ. ಅಲ್ಲಿ ಪರಮಾತ್ಮನ ಏನ್ ತಿಳ್ಕೋಬೇಕು? ಅತಿ ಏನಂ ಮನ್ಯತೆ, ಅಲ್ಲಿಯೂ ಇವನು ಸರ್ವೋತ್ತಮನೆಂಬುದಾಗಿಯೇ ತಿಳಿಬೇಕು, ತಿಳಿಯುತ್ತಾನೆ. ಅರ್ಥ ಆಯ್ತಾ? ಮನ್ಯತೆ ತಿಳಿಯುತ್ತಾನೆ, ಇದು ವಿಧಿ ಅಲ್ಲ, ತಿಳಿಯುತ್ತಾನೆ. ಯದಿ ಅಂತರಿಕ್ಷ ಲೋಕಮಶ್ನುತೆ ಅತಿ ಏನಂ ಮನ್ಯತೆ, ಸ್ವರ್ಗಕ್ಕೆ ಹೋದ, ಸ್ವರ್ಗಕ್ಕೆ ಹೋದ್ರೂ ಕೂಡ ಭಗವಂತ ನನಗಿಂತ ಉತ್ತಮ, ಸರ್ವೋತ್ತಮ. ಮೋಕ್ಷದಲ್ಲೂ ಭಗವಂತನು ಸರ್ವೋತ್ತಮನೆಂಬುದಾಗಿ, ಸ್ವರ್ಗದಲ್ಲಿಯೂ ಭಗವಂತನು ಸರ್ವೋತ್ತಮನೆಂಬುದಾಗಿ. ಯದ್ಯಮುಂ ಲೋಕಮಶ್ನವೀತ, ಇಲ್ಲಿ ಲೋಕಕ್ಕೆ ಬಂದರೂ ಕೂಡ ಪೃಥ್ವಿ ಲೋಕಕ್ಕೆ ಅಂದ್ರೆ ಏನೋ ದೈವಾನುಸಾರವಾಗಿ ಮುಂದೆ ರಾಜ ಆದಪ್ಪ, ಪೃಥ್ವಿ ಲೋಕಕ್ಕೆ ಅಧಿಪತಿಯಾದ, ಜನ್ಮಾಂತರದ ಕರ್ಮಕ್ಕೆ ಬಂದು ರಾಜ ಆದ. ರಾಜ ಆದರೂ ಸಹಿತೇಕ ಅಶ್ನವೀ ತೇವ ಏನಂ ಮನ್ಯತೆ, ಆವಾಗಲೂ ಭಗವಂತನನ್ನು ಸರ್ವೋತ್ತಮನೆಂಬುದಾಗಿಯೇ ತಿಳಿಯಬೇಕು. ಈಗಿದ ಆರ್ಡರ್ ವಿಧಿ, ಮೊದಲು ತಿಳಿಯುತ್ತಾನೆ, ಈಗಿದು ತಿಳಿಯಬೇಕು. ಎಷ್ಟು ಚಂದ ನೋಡ್ರಿ. ಯದಿ ಅಂತರಿಕ್ಷ ಲೋಕಮಶ್ನುತೆ ಅತಿ ಏನಂ ಮನ್ಯತೆ, ಕೊಮ, ಇವ ಸ್ವರ್ಗಕ್ಕೆ ಹೋದ್ರು ಭಗವಂತನ ಉತ್ತಮ ಅಂತ ತಿಳ್ಕೊತಾನ. ಯದಿ ಅಮುಂ ಲೋಕಮಶ್ನುವೀತ, ಈ ಲೋಕಕ್ಕೆ ಬಂದ್ರ, ಪೃಥ್ವಿ ಲೋಕದ ಆಧಿಪತ್ಯ ಬಂದ್ರ, ಅತಿ ಏವ ಏನಂ ಮನ್ಯೇತ, ಭಗವಂತನು ಸರ್ವೋತ್ತಮನೆಂದೇ ತಿಳಿಯಬೇಕು. ಅದ್ಯಾಕ್ರಿ ಅಲ್ಲಿ ಹೋದಾಗ ತಿಳ್ಕೊತಾನ ಅಂತ ಹೇಳಿ ಇಲ್ಲಿ ಹೋದಾಗ ಇಲ್ಲಿ ಬಂದಾಗ ತಿಳ್ಕೊಳ್ಬೇಕು ಅಂತ ವಿಧಿ ಮಾಡ್ಲಿಕ್ಕತ್ತೀರಿ ಅಂದ್ರೆ, ಇಲ್ಲಿ ಅಧಿಕಾರ ಬಂದಾಗ ಮರೆಯೋದು ಸಹಜ. CM ಆಗಿ PM ಆದ ಅಂದ್ರೆ ಪರ್ಮನೆಂಟ್ ಮ್ಯಾನ್ ಇದ್ದಾನಲ್ಲ ಪರಮಾತ್ಮ PM, ಅವನು ಮರ್ತು ಬಿಡ್ತಾನೆ. ಈ CM PM ಗಳೇನಿದ್ದಾರಲ್ಲ ಇವರು PM ಪರ್ಮನೆಂಟ್ ಮ್ಯಾನ್, ಆ ಭಗವಂತನನ್ನ ಮರ್ತು ಬಿಡ್ತಾರೆ. ಅದಕ್ಕೆ ಇಲ್ಲಿ ವಿಧಿ ಮಾಡ್ಲಿಕ್ಕೆ ಉಪನಿಷತ್ತು. ಬೇರೆ ಮತ್ತು ಶುರುವಾತು
ಬೇರೆ ಲೋಕಗಳಿಗೆ ಹೋದಾಗ ಅವರು ತಿಳಿಯುತ್ತಾರೆ. ಯಾಕಂದ್ರೆ ಅಲ್ಲಿ ಬೇರೆ ಅವಕಾಶ ಇರೋದಿಲ್ಲ. ವೈಕುಂಠಕ್ಕೆ ಹೋದಾಗ ಎಲ್ಲರೂ ನೋಡ್ತಾರೆ ದೇವರು ಸರ್ವೋತ್ತಮ, ಸ್ವರ್ಗಕ್ಕೆ ಹೋಗ್ತಾರೆ ಉತ್ತಮರಿರ್ತಾರೆ ನೋಡ್ತಾರೆ ಉತ್ತಮ, ಕೆಳಗೆ ಬಂದಿವ ರಾಜ ಆದ ಅಂದ್ರೆ ನಾನೇ ಅಂತ ಕಿರೀಟ ಬರ್ತದೆ, ಅದಕ್ಕೆ ಬೇಡಪ್ಪ ಇಲ್ಲೂ ನೀವು ಉತ್ತಮ ಅಂತ. ಓ ಇಷ್ಟು ವಿಷಯ. ಈಗ ಕೆಳಗ ಭಾಷ್ಯ ನೋಡ್ರಿ. ಯಹ ಅಸ್ಮಿನ್ ಪುರುಷೇ ಪಶ್ವಾದಿಭ್ಯ ಆಧಿಕ್ಯೇನ ಸನ್ನಿಹಿತೋ ಭಗವಾನ್ ಸಯೇಷ ಪುರುಷ ಸಮುದ್ರ ಸಮುದ್ರಿಕ್ತೋ ಅನ್ಯೇಭ್ಯ. ಯಹ ಯಾರು ಅಸ್ಮಿನ್ ಪುರುಷೇ ಈ ಜೀವನಲ್ಲಿ ಶರೀರದಲ್ಲಿ ನಮ್ಮ ಶರೀರದಲ್ಲಿ ಪಶ್ವಾದಿಭ್ಯ ಆಧಿಕ್ಯೇನ ಸನ್ನಿಹಿತ ಕಲ್ಲು ಗಿಡ ಪಶುಗಳಿಗಿಂತಲೂ ಅಧಿಕವಾಗಿ ಸನ್ನಿಹಿತನಾಗಿದ್ದಾನೆ ಭಗವಾನ್ ಪರಮಾತ್ಮ. ಸಯೇಷ ಪುರುಷ ಅವನು ಸಮುದ್ರ, ಸಮುದ್ರ ಅಂತ ಕರ್ಸ್ಕೋತಾನ. ಯಾಕ ಸಮುದ್ರಿಕ್ತ ಅನ್ಯೇಭ್ಯ ಉಳಿದ ದೇವತೆಗಳಿಗಿಂತಲೂ ಅಧಿಕವಾದ ಗುಣವುಳ್ಳವನಾಗಿ ಉದ್ರಿಕ್ತನಾಗಿ ಇದ್ದಾನೆ. ಸ ಜೀವೋ ಯದ್ಯಪಿ ಭಗವತ್ ಪ್ರಸಾದಾತ್ ಸರ್ವಲೋಕಾಧಿಪೋ ಭವತಿ. ಆ ಜೀವ ಭಗವಂತನ ಅನುಗ್ರಹದಿಂದ ಎಲ್ಲ ಲೋಕಾಧಿಪತಿ ಆಗ್ತಾನ. ಬ್ರಹ್ಮದೇವರಿದ್ದಂಗ ಬ್ರಹ್ಮದೇವರಿಗೆ ಹೇಳಿಕತ್ತಾರೆ ಈ ಮಾತನ್ನ. ಭಗವಂತನ ಅನುಗ್ರಹದಿಂದ ಎಲ್ಲಾ ಲೋಕಗಳಿಗೆ ಅಧಿಪತಿ ಬ್ರಹ್ಮದೇವರು. ಸರ್ವಲೋಕಾನತೀತ್ಯ ಯತ್ಕಿಂಚಿದ್ ಅಲೌಕಿಕಂ ಮೋಕ್ಷಾಖ್ಯಮ ಅಪಶ್ನುತೆ. ಎಲ್ಲಾ ಬಿಟ್ಟು ಮೋಕ್ಷಕ್ಕೆ ಹೋಗ್ತಾನೆ ಕೊನೆಗೆ. ಅವ ಸರ್ವಲೋಕಾಧಿಪತಿಯಾಗಿರ್ಲಿ, ಎಲ್ಲವನ್ನೂ ಮೀರಿ ಮೋಕ್ಷವನ್ನ ಹೊಂದಿರ್ಲಿ. ತಥಾಪಿ ಹಾಗಿದ್ರೂ ಕೂಡ ತಮೇನಂ ಆತ್ಮಶಬ್ದೇನ ಪ್ರಸ್ತುತಂ, ಹಿಂದೆ ಆತ್ಮಶಬ್ದದಿಂದ ಹೇಳಲ್ಪಟ್ಟ ವಿಷ್ಣುಂ ಅತ್ತೇವ ಮನ್ಯತೆ ಅಧಿಕಮೇವ ಮನ್ಯತೆ ಸ್ವಾತ್ಮನಃ ಸರ್ವಸ್ಮಾಚ್ಚ. ನನಗಿಂತಲೂ ಉತ್ತಮ, ಎಲ್ಲರಿಗಿಂತಲೂ ಉತ್ತಮ ಭಗವಂತ ಅಂತೇ ತಿಳಿತಾನ. ಅಂದ್ರೆ ರುಜುಗಣಸ್ಥರಾಗಿರುವಂತಹ ಒಬ್ಬ ವ್ಯಕ್ತಿಗಳು ಚತುರ್ದಶ ಭುವನಾಧಿಪತ್ಯವನ್ನ ವಹಿಸಿಕೊಂಡ ಮೇಲೂ, ಅಲ್ಲಿ ಇದ್ದಾಗಲೂ, ಅಲ್ಲಿಂದ ತಮ್ಮ ವ್ಯಾಪಾರ ಮುಗಿಸ್ಕೊಂಡು ಮೋಕ್ಷಕ್ಕೆ ಹೋದಾಗಲೂ ಭಗವಂತನ ಸರ್ವೋತ್ತಮತ್ವವನ್ನೇ ತಿಳಿತಾರೆ ಹೊರತಾಗಿ ಬೇರೆದನ್ನು ತಿಳಿಯೋದಿಲ್ಲ. ಇದು ಎಲ್ಲರೂ ಮಾಡಬೇಕಾದದ್ದು ಅಂತ ತಿಳಿಸ್ತಾರೆ. ಮುಕ್ತೋಪಿನ ತೇನ ಸಾಮ್ಯಂ ತದ್ಭಾವಂ ವಾ ಮನ್ಯತೆ. ಮುಕ್ತನಾದರೂ ಕೂಡ ಅವರ ಜೊತೆಗೆ ಭಗವಂತನ ಜೊತೆಗೆ ಸಾಮ್ಯವಾಗಲಿ, ಭಗವಂತನೇ ಆಗುವುದಾಗಲಿ ಆಗೋದಿಲ್ಲ. ತದ್ಭಾವ ಅಂದ್ರೆ ಭಗವತ್ ಸ್ವರೂಪ, ಭಗವದ್ ಅಭಿನ್ನ ಅಂತ ಅರ್ಥ. ಅದಕ್ಕೆ ಮುಕ್ತನಾದ ಮೇಲೆ ಈ ಮುಕ್ತ ಭಗವಂತನಿಂದ ಅಭಿನ್ನನೂ ಆಗುವುದಿಲ್ಲ, ಭಗವಂತನ ಸಾಮ್ಯವನ್ನೂ ಹೊಂದುವುದಿಲ್ಲ. ಅದ್ ಹೆಂಗ್ ಗೊತ್ತಾತು? ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈ ಮುಕ್ತಾನಾಂ ಪರಮಾಗತಿ. ವಿಷ್ಣು ಸಹಸ್ರನಾಮ ಬಂದ್ ನೋಡ್ರಿ ಮತ್ತೆ. ಮುಕ್ತರಾದವರಿಗೆ ಪರಮಾಗತಿ, ಶ್ರೇಷ್ಠ ಆಶ್ರಯ ಪರಮಾತ್ಮ. ಅಂದ್ರ ಒಂದು ವೇಳೆ ಮುಕ್ತರಾದ ಮೇಲೆ ನಾವು ಭಗವಂತನ ಸಮ ಆಗೋದಿದ್ರೆ ನಮಗವ ಆಶ್ರಯ ಅಂತ ಅಲ್ಲಿಗೆ ಬರಂಗಿಲ್ಲ. ಸಮ ಆದ್ಮೇಲೆ ನಮಗೇನು ಆಶ್ರಯವ? ಗಂಡ ಹೆಂಡತಿ ಇಬ್ರು ಒಂದ ಸಾಫ್ಟ್ವೇರ್ ಕಂಪ್ನಿಯಾಗ ದುಡಿಲಿಕ್ಕೆ ಹತ್ತಿದ್ರು ಅಂದ್ರೆ, ಇಬ್ರಿಗೂ ಸಮ ಸಂಬಳ ಬರ್ತಿದ್ರು ಅಂದ್ರೆ ನಿನ್ ಯಾರು ಅಂತ ಕೇಳ್ತಾರ ಅಷ್ಟ. ಅವ್ರು ಸಹಜ ನೋಡ್ರಿ, ಇಬ್ರು ಸಮ ಅವ್ರು ಇಕ್ಕೋಲ್ ಅಲ್ಲಿ. ಅದಕ್ಕೆ ಇಕ್ಕೋಲ್ ಆದ್ಮೇಲೆ ಕೈಯಾಗ ಕೋಲ್ ಬರ್ತದೆ ಯಾವಾಗ. ಕೋಲ್ ನೀವು ಸಮ ಜಗಳಕ್ ನಿಲ್ತಾರ. ಇಕ್ವಾಲಿಟಿ ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಸರಳವಾಗಿರ್ತಾರೆ. ಅದಕ್ಕೆ ಇಕ್ಕೋಲ್ ಆದ್ರೆ ಇಲ್ಲ, ನೀನ ಸಮಾನ ಆಯ್ತು ನಿನಗೆ ಆಶ್ರಯ ಅಂತ. ಆದ್ರೆ ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದ್ರಿಂದ ಮುಕ್ತರಿಗೆ ಭಗವಂತ ಆಶ್ರಯ ಕೊಡ್ತಾನಂದ್ಮೇಲೆ ನಾವು ಉತ್ತಮ ಇವ ಅಧಮ ಅಂತ ಆಯ್ತು. ಇನ್ನೊಂದು ಕೃಷ್ಣೋ ಮುಕ್ತೈ ಇಜ್ಜತೆ ವೀತಮೋಹೈ. ಮುಕ್ತರು ವೀತಮೋಹೈ ಸಂಸಾರದ ಎಲ್ಲ ಮೋಹವನ್ನು ಕಳೆದುಕೊಂಡಿರುವಂತಹ ಮುಕ್ತರಿಂದ ಕೃಷ್ಣನು ಇಜ್ಜತೆ ಹೋಮಿಸಲ್ಪಡುತ್ತಾನೆ. ಕೃಷ್ಣನ ಉದ್ದೇಶದಿಂದ ಹೋಮ ಮಾಡ್ತಾರ ಅಂತ. ಬಹಳ ಆಶ್ಚರ್ಯ ಅಲ್ರಿ. ಮುಕ್ತರಾದ ಮೇಲೆ ಕೃಷ್ಣ ಯಾಕೆ ಬರ್ತಾನ್ರಿ ಅಲ್ಲಿ? ಸುಳ್ಳ ಗೋಕುಲ್ದಾಗಿದ್ದಾನೆ ಇಲ್ಲಿ. ಗೋಕುಲ್ದಾಗಿದ್ದ ಕೃಷ್ಣ ಯಾಕಲ್ಲಿ ಬರ್ತಾನ ಅಂದ್ರೆ ಶ್ರೀಮದಾಚಾರ್ಯ ಅಂತಾರ, ಮೂಲ ರೂಪದ ನಾರಾಯಣನಿಗೂ ಕೃಷ್ಣ ಅಂತ ಹೆಸರದ ಮರಿಬೇಡ್ರಿ ಅಂತ ಹೇಳ್ತಾರ. ಎಷ್ಟು ಅದ್ಭುತವಾದ ವಿಚಾರ ನೋಡ್ರಿ. ಶ್ರೀಮದಾಚಾರ್ಯ ಅಂತಾರ ಮೂಲ ರೂಪದ ನಾರಾಯಣನಿಗೂ ಕೃಷ್ಣ ಅಂತ ಹೆಸರದ. ಇಲ್ಲಿ ಅವತಾರ ಮಾಡಿ ಬಂದ ಕೃಷ್ಣಗೆ ಅಷ್ಟೇ ಅಲ್ಲ, ಇಲ್ಲಿ ಕೆಳಗೆ ಬರ್ಕೊಳ್ರಿ, ಕೃಷ್ಣ ಈಸ್ ಈಕ್ವಲ್ ಟು ಮೂಲ ರೂಪಿ ನಾರಾಯಣ ಅಂತ ಬರ್ಕೊಳ್ರಿ. ಅದಕ್ಕ ಅಮೃತಶೇಷ ಸೇತು ಮುಂದೆ ಹೇಳಿದರು, ಮುಕ್ತರಿಗೆ ಇವನು ಆಶ್ರಯನಾಗಿದ್ದಾನೆ ಅಂತ ವೇದವೂ ಅದ. ಕೃಷ್ಣ ಮೂಲರೂಪಿಯಾದ ನಾರಾಯಣನು ಮುಕ್ತರಿಂದ ಇಜ್ಜತೆ ಹೋಮಿಸಲ್ಪಡ್ತಾನಂದ್ರೆ ಭಗವದ್ ಉದ್ದೇಶಕವಾಗಿ ಮುಕ್ತಿಯಲ್ಲೂ ಹೋಮ ಮಾಡ್ತಾರ ಅಲ್ಲೂ. ಇನ್ನ ಮುಕ್ತಾನಾಂ ಪರಮಾಗತಿ ಅಮೃತಶೇಷ ಸೇತು ಅನ್ನೋದು ಭಗವಂತ ಆಶ್ರಯ ಕೊಟ್ಟಾನ ಅಂತ ಹೇಳ್ಬಿಟ್ರು. ಇನ್ನ ಬಹಳ ಚಂದ ಮುಂದಿನ ಮಾತು ಬಹಳ ಚಂದದ್ರಿ. ಈಗ ಅಂತರಿಕ್ಷ ಲೋಕಕ್ಕೆ ಹೋದ, ಸ್ವರ್ಗಕ್ಕೆ ಹೋದ್ನಪ್ಪ. ಸ್ವರ್ಗಕ್ಕೆ ಹೋದ ಅಂತಂದ್ರೆ ಅಲ್ಲಿ ಹೋದಾಗ ಸತೇಕ ಭಗವಂತ ಸರ್ವೋತ್ತಮ ಅಂತ ತಿಳಿಬೇಕು. ಇದನ್ನ ಈಗ ಪ್ರೆಸೆಂಟ್ ಮಾಡಿ ನೋಡಂತ. ಹೆಂಗ್ ಪ್ರೆಸೆಂಟ್ ಮಾಡ್ತಾರೆ ಅಂತ ಕೇಳ್ತಾರೆ ಶ್ರೀಮದಾಚಾರ್ಯ. ಏನ್ ಹೇಳ್ರಿ ನೋಡಂತ. ಒಬ್ಬ ಸ್ವರ್ಗಕ್ಕೆ ಹೋದ, ಸಾಧನೆ ಮಾಡ್ಕೊಂಡಿದ್ದ ಸ್ವರ್ಗಕ್ಕೆ ಹೋದ ಅಂತ ಇಟ್ಕೊಳ್ರಿ. ಸ್ವರ್ಗಕ್ಕೆ ಹೋದ ಮೇಲೆ ಸತೇಕ ಅಲ್ಲೂ ಭಗವಂತನ ಸರ್ವೋತ್ತಮತ್ವವನ್ನೇ ಹೇಳಬೇಕು. ಅಂದ್ರೆ ಸ್ವರ್ಗದಾಗಿದ್ದೀನಿ, ವಿಷ್ಣು ಸರ್ವೋತ್ತಮ ಅಂತಂತೀನಿ, ಹಿಂಗೇನು
ಅದನ್ನು ಎಷ್ಟು ಚಂದ ನಮಗ ಪ್ರಸ್ತುತಪಡಿಸ್ತಾರೆ ಶ್ರೀಮದಾಚಾರ್ಯ. ಯದ್ಯಪಿ ದೇವಲೋಕಾಧಿಪತ್ಯಂ ತದ್ಯೋಗ್ಯಸ್ಯ ವಿಷ್ಣುರ್ದದಾತಿ ತದಪ್ಯಷ್ಣವೀ ತೈವ. ಈಗ ಅಂತರಿಕ್ಷ ಲೋಕವನ್ನು ಹೊಂತಾನ ಅಂತಂದ್ರೆ ಸಾಮಾನ್ಯ ಜೀವಿ ಏನೋ ಯಾಗಾದಿಗಳನ್ನು ಮಾಡ್ಕೊಂಡು ಕೆಲವು ಕಾಲ ಇದ್ದು ಹೋಗ್ಬಿಡ್ತಾನ. ಅದಲ್ಲ, ಆಚಾರ್ಯರಂತಾರ ದೇವಲೋಕಾಧಿಪತ್ಯ ಅನ್ನೋದು ತದ್ಯೋಗ್ಯಸ್ಯೇ ವಿಷ್ಣುರ್ದದಾತಿ. ಮುಂದಿನ ಇಂದ್ರ ಪದವಿಗೆ ಬರುವಂಥವನಿಗೇನೆ ಮುಂದಿನ ಸತಿ ಇಂದ್ರ ಪದವಿ ಬರೋಬೇಕಾದ್ರೆ ಅವನಿಗೇನೆ ಭಗವಂತ ಆ ಸ್ವರ್ಗಲೋಕಾಧಿಪತ್ಯವನ್ನು ಕೊಡ್ತಾನ, ಹೊರತಾಗಿ ಬೇರೆಯವರಿಗಲ್ಲ. ಅರ್ಥ ಆಯ್ತಾ ಹೇಳಿದ್ದೇನಂತ? ಆಧಿಪತ್ಯ ಭೋಗ ಅಲ್ಲ. ಭೋಗ ಯಾರಿಗೂ ಬರಬಹುದು, ಸ್ವರ್ಗ ಭೋಗ ನನಗೂ ಇರಬಹುದು ಮತ್ತೆ ಬೇರೆಯವ್ರಿಗೂ ಇರಬಹುದು. ಅರ್ಥ ಆಯ್ತಾ? ಸ್ವರ್ಗಲೋಕದ ಭೋಗ ಅಂತನ್ನೋದು ಸಿಎಂ ಕಾಮನ್ ಮ್ಯಾನ್, ಯಾರು ಬೇಕಾದ್ರೂ ಹೋಗ್ಬಹುದು. ಅರ್ಥ ಆಯ್ತಾ? ಆದ್ರೆ ಸ್ವರ್ಗಲೋಕಾಧಿಪತ್ಯ ಅಂತ ಅನ್ನೋದ ಅಲ್ಲ, ಅದನ್ನ ಮಾತ್ರ ಭಗವಂತ ಆ ಪದವಿಗೆ ಯೋಗ್ಯನಾದವನಿಗೆ ಕೊಡ್ತಾನೆ. ಇದನ್ನ ಯಾಕೆ ಹೇಳಿಕತ್ತೀರಿ ಅಂದ್ರೆ, ಆಧಿಪತ್ಯ ಹೊಂದಿದ ಮೇಲೂ ಕೂಡ ಸರ್ವೋತ್ತಮತ್ವನೇ ಇರ್ಬೇಕು ತಲೆಯಲ್ಲಿ. ಅದನ್ನ ಹೇಳಿಕತ್ತಾರೆ. ಈಗ ಅಮಂ ಲೋಕಂ ಅಶ್ನವೀತ ಅಂತ ಅನ್ನೋದಕ್ಕೆ ಬರ್ಲಿಕತ್ತದ. ಈಗ ಇಬ್ಬರಿದ್ದಾರೆ. ಒಬ್ಬನು ಸಾಧನೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗಿ ಸುಖಭೋಗ ಮಾಡಿ ಹೋಗೋನಿದ್ದಾನೆ, ಇನ್ನೊಬ್ಬ ಸಾಧನೆ ಮಾಡಿಕೊಂಡು ಸ್ವರ್ಗಾಧಿಪತಿ ಆಗೋನಿದ್ದಾನೆ. ಇಬ್ರು ಸ್ವರ್ಗಕ್ಕೆ ಹೋಗೋದವ್ರಲ್ಲ. ಮತ್ತೆ ಸ್ವರ್ಗಕ್ಕೆ ಹೋದವ್ರು ಇಬ್ರು ಹೋದಿಲ್ಲ, ಮತ್ತೆ ಇಬ್ರು ಸ್ವರ್ಗಕ್ಕೆ ಹೋದ್ರು. ಸ್ವರ್ಗಕ್ಕೆ ಹೋದಾಗ ಒಬ್ಬ ಅಧಿಪತಿಯಾಗಿ ಉಳಿಯವ, ಇನ್ನೊಬ್ಬ ಭೋಗ ಮಾಡಿ ಹೋಗವ. ಆ ಭೋಗ ಮಾಡಿ ಹೋಗವನು ಭಗವಂತನ ಸರ್ವೋತ್ತಮತ್ವ ತಿಳ್ಕೋಬೇಕು. ಅಧಿಪತಿಯಾಗಿ ಕೂಡ ಏನ್ ಮಾಡ್ಬೇಕು? ಭಗವಂತನ ಸರ್ವೋತ್ತಮತ್ವವನ್ನೇ ತಿಳಿಬೇಕು. ಹೆಂಗ? ಆ ಪದವಿಯನ್ನ ಸ್ವೀಕಾರ ಮಾಡ್ತಾನಲ್ಲ, ಭಗವದ್ದತ್ತವಾದದ್ದು, ಅದರಿಂದಲೇ ತಿಳಿತದ ಅವನ ಸರ್ವೋತ್ತಮತ್ವ ಒಪ್ಪಿಗೆ ಅದ. ಅದೇನ್ ಗೊತ್ತಾಗ್ತದೆ ನಿಮಗ ಅಂದ್ರೆ, ಬಹುಗಣಿಕಾದಿ ಪರಿವಾರ ರೂಪಂ ಅಶುಚಿ ಇದಂ ಪದಮಿತಿ ಅಬುದ್ಧ್ಯ ನ ಅಪನ್ನುಹೀತ. ಏನ್ ಮಾಡ್ಬೇಕ್ರಿ ಸ್ವರ್ಗದಾಗ? ಬಹುಗಣಿಕಾದಿ ಪರಿವಾರ, ಬರೇ ಅಕ್ಷರಾಸ್ತ್ರೀಯರು ತುಂಬ್ಕೊಂಡ್ಬಿಟ್ಟಾರ. ಗಣಿಕ ಅಂದ್ರೆ ವೇಶ್ಯರು ಅಂತ ಅರ್ಥ. ಜನರಲ್ ಅಂದ್ರೆ ಆಚಾರ್ಯ ಹೆಂಗ್ ತಿಳಿಸಿಕತ್ತಾರ, ಸಾಮಾನ್ಯ ಜನರ ಭಾಷೆಯಿಂದ ಅದು ಭಗವಂತನ ಸರ್ವೋತ್ತಮತ್ವ ಮುಟ್ಟಿಸ್ಲಿಕ್ಕೆ ಹೊಂಟಾರೋ. ಏನ್ ಮಾಡ್ಬೇಕು? ಬರೀ ಸ್ವರ್ಗದ ತುಂಬ ವೇಶ್ಯರು ತುಂಬ್ಕೊಂಡ್ಬಿಟ್ಟಾರ. ಗಣಿಕ ಅಂದ್ರೆ ವೇಶ್ಯರು ಅಂದ್ರೆ ಅಪ್ಸರಾಸ್ತ್ರೀಯರು ತುಂಬ್ಕೊಂಡ್ಬಿಟ್ಟಾರ. ಇದು ಮೈಲಿಗಿ, ಇದು ಅಶುಚಿ, ಇದನ್ನ ಯಾಕೆ ಸುಳ್ಳ ನಾವು ಒಪ್ಪಿಕೊಂಡೇ ಅಂತ ಅನ್ನೋ ಹಂಗಿಲ್ಲ. ಯಾಕ? ಭಗವಂತ ಕೊಟ್ಟಾನ, ನೀ ಅನುಭವಿಸೇ ಹೋಗ್ಬೇಕದನ್ನ. ಅಂದ್ಮೇಲೆ ಆಯ್ತು ಭಗವಂತನ ಉತ್ತಮತ್ವ ನೀನೇ ಒಪ್ಪಿಕೊಂಡಂಗ ಆಯ್ತಲ್ಲ. ಮತ್ತೆ ಸರಳವಾಗಿ ಒಪ್ಪಿಕೊಂಡಂಗ. ಅವ್ನು ಕೊಟ್ಟ ಅಂದ್ರೆ ಅವ್ನು ಕೊಟ್ಟದಷ್ಟು ನೀ ಬಾಯಿ ಮುಚ್ಕೊಂಡು ಹುಣ್ಣು ಅಂತ ಅಂತಿರ್ತಾವ ನೋಡ್ರಿ. ಅದು ಬಾಯಿ ಮುಚ್ಕೊಂಡು ಹುಣ್ಲಿಕ್ಕೆ ಬರೋದಿಲ್ಲ, ತಗೋ ಅಂತ ಅರ್ಥ ಅದಕ್ಕೆ. ನಾ ಪನ್ನವೀತ ಇಂದ್ರದೇವರು ಸ್ವರ್ಗಾಧಿಪತ್ಯವನ್ನು ಕೊಟ್ಟಾನ ಭಗವಂತ, ತಗೋಬೇಕು ಅಷ್ಟ ಕೆಲಸ. ಅವರು ಏನ್ ಮಾಡ್ಬೇಕ್ರಿ? ಭಯಂಕರ ಟೆನ್ಷನ್ನು, 108 ದಿವ್ಸಕ್ಕೆ ಯಾರ ಕೂತ್ರ ಕುರ್ಚಿ ಎಳಿತಾರೋ ಅದನ್ನ ಮಾಡ್ತಾರೋ. ಅವ್ರು ಬಂದ್ರು, ಇವ್ರು ಬಂದ್ರು, ಈ ಅಪ್ಸರಾ ಬಂದ್ಲು, ಅಕ್ಕಿ ಬಂದ್ಲು, ಎಲ್ಲಾ ಕಿರಿಕಿರಿ ಯಾಕೆ ಬೇಕು ಅಂದ್ರೆ, ಸಾಧನ ಮಾಡ್ಕೊಂಡು ಭಗವಂತ ಕೊಟ್ಟಾನ, ತಗೋ ಅಷ್ಟ ಕೆಲಸ. ಮೊದ್ಲಿಗೆ ವಿಚಾರ ಮಾಡೋಕಾಯ್ತು, ನೀನು ಸಾಧನ ಮಾಡೋಕಾರ ಏನ್ ಮಾಡ್ಲಿ ಬರ್ತದೆ? ಈಗ ಎದಕ್ ಮಾಡಿ ಸಾಧನ ಮಾಡ್ತ ಅಂದ್ರೆ ಅವ ಯೋಗ್ಯತಾವಂತ ಇದ್ದಾನ, ಅದು ಭಗವದ್ದತ್ತ ಎಂಬ ಅಭಿಪ್ರಾಯದಲ್ಲಿ ಹೇಳಿಕೊಳ್ತೀವಿ ಅಂತ. ಸರಿ, ಮುಂದ ಏನಂ ಭಗವಂತಂ ಅತಿ ಮನ್ಯೇತ ಇವ ಸರ್ವಥಾ ಸ್ವತಃ ಸರ್ವಸ್ಮಾದ್ ಆಧಿಕ್ಯಮೇವ ಮನ್ಯೇತ. ಎಲ್ಲಕ್ಕಿಂತಲೂ ಭಗವಂತ ಸರ್ವೋತ್ತಮ ಎಂಬುದಾಗಿ ತಿಳಿಬೇಕು. ಯದ್ಯಮಂ ಲೋಕಮಶ್ನುತೆ ಪ್ರಾಪ್ನೋತಿ ಅಶ್ನವೀತ ವಂಜಿತ. ಈ ಲೋಕಕ್ಕೆ ಹೋಗಿ ಆ ಲೋಕದಲ್ಲಿ ಭೋಗ ಮಾಡಿದ್ರು ಅಷ್ಟೇ. ಪೃಥ್ವಿ ಲೋಕಾಧಿಪತ್ಯೇಪಿ ವಿಷ್ಣೋರಾಧಿಕ್ಯಂ ಸತ್ಪುರುಷೋ ಮನ್ಯತೆ ಇತಿ ಪ್ರಸಿದ್ಧತ್ವಾತ್ ನ ಪ್ರತಗುಪ್ತಂ. ಎಷ್ಟು ಚಂದ ನೋಡ್ರಿ. ಪೃಥ್ವಿ ಲೋಕಾಧಿಪತ್ಯ ಬಂತು, ಸರಿ, ವೈಕುಂಠಕ್ಕೆ ಹೋದ, ಸ್ವರ್ಗಕ್ಕೆ ಹೋದ, ಪೃಥ್ವಿಗೆ ಬಂದ. ಪೃಥ್ವಿ ಲೋಕಾಧಿಪತ್ಯ ಬಂದಾಗಲೂ ಭಗವಂತನ ಆಧಿಕ್ಯವನ್ನ ಸತ್ಪುರುಷರು ಮನ್ಯತೆ ಇತಿ, ಜ್ಞಾನಿಗಳು ಸಜ್ಜನರು ಒಪ್ತಾರೆ. ಅದಕ್ಕೆ ಪ್ರತ್ಯಕ್ಷ ಸಿದ್ಧದ ಎಂಬುದಕ್ಕೆ ಪ್ರತ್ಯೇಕ ಹೇಳಿಲ್ಲ ಅಂತ ಶ್ರೀಮದಾಚಾರ್ಯ ಅಂತಾರೆ. ಏನು ಪ್ರತ್ಯಕ್ಷ ಸಿದ್ಧದ? ಪೃಥ್ವಿ ಲೋಕಾಧಿಪತ್ಯವನ್ನ ಪಡೆದ ಮೇಲೂ ಭಗವಂತನ ಉತ್ತಮತ್ವವನ್ನು ಸತ್ಪುರುಷರು ಒಪ್ಪಿದ್ದಾರೆ. ಉದಾಹರಣೆಗೆ ಅಂಬರೀಷ, ಉದಾಹರಣೆಗೆ ಪರೀಕ್ಷಿತ ಮಹಾರಾಜ. ಅವರು ಈ ಇಡೀ ಭೂಮಿಯನ್ನ ಆಳಿದ್ರು ಕೂಡ ವಿಷ್ಣುವಿನ ಉತ್ತಮತ್ವವನ್ನು ಒಪ್ಪ್ಯಾರ. ಅಂದ ಮೇಲೆ ನೀನು ಸಾಧನೆಯನ್ನ ಮಾಡಿಕೊಂಡು ಮೋಕ್ಷಕ್ಕರ ಹೋಗು, ಸಾಧನೆ ಮಾಡಿಕೊಂಡು ಸ್ವರ್ಗಕ್ಕರ ಹೋಗು, ಪೃಥ್ವಿ ಅಧಿಪತಿಯರಾಗು, ಎಲ್ಲಿ ಹೋದ್ರೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಮರಿಬೇಡ. ಅದು ಉಪನಿಷತ್ ಹೇಳುವುದು. ಸ ಏಷ ಪುರುಷ ಸಮುದ್ರ ಸರ್ವಂ ಲೋಕಂ ಅತಿಯದ್ಧ ಕಿಂಚನ ಅಶ್ನುತೆ ತೇನಂ ಮನ್ಯತೆ ಯದ್ಯಂತರಿಕ್ಷ ಲೋಕಮಶ್ನುತೆ ಅತ್ತೇನಂ ಮನ್ಯತೆ ಯದ್ಯಮಂ ಲೋಕಮಶ್ನುವೀತಾ ತೇವೈನಂ ಮನ್ಯೇತ. ಸರಿ ಆಯ್ತಾ? ಇನ್ನು ಅತಿಶಬ್ದಾತ್ ಅತಿಶಬ್ದಾದ್ಯದ್ಧ ಕಿಂಚ ಇತಿ ಪ್ರಥಮ ಉಕ್ತೆ ಮೋಕ್ಷ ಇತಿ ಸಿದ್ಧಂ. ಅದು ಅತಿ ಅಂತ ಅನ್ನೋ ಶಬ್ದದಲ್ಲಿ ಮೊದಲನೇ ಅತಿ ಶಬ್ದ ಇದರಿಂದಾಗಿ ಮೋಕ್ಷ ಅಂತ ಅರ್ಥ.
ಅಂತರಿಕ್ಷ ಪ್ರಾಪ್ತೆ ಅಲ್ಪತ್ವಾತ್ ಮೋಕ್ಷೇ ಮೋಕ್ಷೇ ಸ್ವತಃ ಸಿದ್ಧತ್ವಾಚ ಮನ್ಯತೆ ಇತಿ ಸಿದ್ಧವಚನಮೇವ ಕೃತಂ. ಅಂತರಿಕ್ಷಕ್ಕಿಂತಲೂ ಅಂತರಿಕ್ಷ ಪ್ರಾಪ್ತಿಗಿಂತಲೂ ಅಲ್ಪ ಯಾವುದು? ಮೋಕ್ಷೇ ಸ್ವತಃ ಸಿದ್ಧತ್ವಾತ್. ಮೋಕ್ಷ ಅಂತ ಅನ್ನೋದು ಸ್ವತಃ ಸಿದ್ಧ, ಅಂತರಿಕ್ಷ ಅಂತ ಅನ್ನೋದು ಅಲ್ಪ. ಅದಕ್ಕೆ ಅದನ್ನ ಇಟ್ಟುಕೊಂಡೇ ಈ ರೀತಿಯಾಗಿ ಮಾತಾಡಿದ್ದಾರೆ. ಸ್ವರ್ಗ ಪ್ರಾಪ್ತೇ ಅಧಿಕ ಐಶ್ವರ್ಯಾತ್ ಭಗವತ್ ಸಮೋಹಂ ಭಗವತ್ ಸ್ವರೂಪ ಇತಿ ವಾ ಮಂತುಂ ಪ್ರಾಪ್ತಿರಪ್ತಿಸ್ತೇವೈನಂ ಮನ್ಯೇತ ಇತಿ ಸಾವಧಾರಣಾ ವಿಧಿಹಿ. ಸ್ವರ್ಗ ಪ್ರಾಪ್ತಿಗಿಂತಲೂ ಅಧಿಕ ಐಶ್ವರ್ಯ ಅದೇನ್ ಮಾಡ್ತದೆ ಕೆಲವೊಮ್ಮೆ ಅಂದ್ರೆ, ನಾನು ಭಗವಂತನ ಸಮ ಆಗೀನಿ, ಭಗವಂತನ ಸ್ವರೂಪ ಇದ್ದೀನಿ ಅಂತ ಬುದ್ಧಿ ಕೊಡ್ತದಂತ. ಅದಕ್ಕೆ ಹಂಗೆಲ್ಲ ಬೇಡ. ಅದಕ್ಕೆ ಭಗವಂತನನ್ನ ನಿನ್ಗಿಂತ ಉತ್ತಮ ಅಂತ ತಿಳಿ. ನಾ ಹೇಳಿದ್ನಲ್ಲ, ಅಧಿಕಾರ ಬಂದ್ಕೊಳ್ಳಿ ತಲೆ ಕೆಡ್ತದ ಅಂತ ತಿಳ್ಕೊಂಡು ಹೇಳಿ ಆ ಅಭಿಪ್ರಾಯದಿಂದ ತಿಳಿಸಿದ್ದಾರೆ. ಇನ್ನ ನಚ ಮನ್ಯತೆ ಇತಿ ಕಾಮ ಮಾತ್ರಂ. ಇನ್ನೀಗ ಪರಭಾಷ್ಯವನ್ನ ಒಂದು ಖಂಡನ ಮಾಡ್ತಾರೆ. ಪರಭಾಷ್ಯದವ್ರು ಏನ್ ಮಾಡಿಬಿಡ್ತಾರೆ ಗೊತ್ತೇನ್ರಿ? ಸಗೇಶ ಪುರುಷ ಸಮುದ್ರಂ ಸರ್ವಂ ಲೋಕಂ ಅತಿಯದ್ಧ ಕಿಂಚಾಶ್ನುತೇತ್ತೇನಂ ಮನ್ಯತೆ. ಇದಕ್ಕೆ ಅವ್ರು ಹೆಂಗ್ ವ್ಯಾಖ್ಯಾನ ಮಾಡ್ಯಾರ ಪರಭಾಷ್ಯಕಾರರು? ಇವ ಇಲ್ಲೆಲ್ಲಾ ಸಾಧನ ಮಾಡ್ಕೊಂಡು ಮ್ಯಾಲಿನ ಲೋಕಕ್ಕೆ ಹೋದ್ರೂ ಸಹಿತೇಕ ಅಲ್ಲಿ ಇನ್ನು ನನಗೆ ತೃಪ್ತಿಯಾಗಿಲ್ಲ, ಇನ್ನೂ ಬೇಕು ಅಂತಂತಾನ ಅಂತ ವ್ಯಾಖ್ಯಾನ ಮಾಡ್ಬಿಟ್ರೆ. ಈ ವಾಕ್ಯಕ್ಕೆ ಅವ್ರ ಏನ್ ವ್ಯಾಖ್ಯಾನ ಮಾಡ್ಯಾರ ಅಂದ್ರ, ಸರ್ವಂ ಲೋಕಂ ಅತಿಯತ, ಎಲ್ಲಾ ಲೋಕವನ್ನು ದಾಡ್ತಾನ. ಕಿಂಚನ ಅಶ್ನತೆ, ಅಲ್ಲಿ ಇನ್ನೂ ಸುಖಭೋಗ ಮಾಡ್ತಾನ. ಆದ್ರೆ ಅತ್ತೇತಿ ಏನಂ ಮನ್ಯತೆ, ಅತಿ ಏನಂ ಮನ್ಯತೆ, ಇಲ್ಲ ನಂಗೆ ಇನ್ನೊಂದ್ ಸ್ವಲ್ಪ ಬೇಕು, ಇನ್ನೊಂದ್ ಸ್ವಲ್ಪ ಬೇಕು ಅಂತ ಇಚ್ಛಾ ಪಡ್ತಾನ ಅಂತ ಅರ್ಥ ಬರ್ಬಿಟ್ಟ. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ? ಸಾಧನೆ ಮಾಡ್ತಾನ, ಸ್ವರ್ಗಕ್ಕೋ ಮೋಕ್ಷಕ್ಕೆ ಎಲ್ಲ ಹೋಗ್ತಾನೆ. ಹೋದ ಅಂತ ಇಟ್ಕೊಳ್ರಿ. ಹೋದ ಮೇಲೆ ಆದಪ್ಪ ನನ್ನ ಸಾಧನ ಆಗ್ಯದ, ಇಟ್ಟು ಸಿಕ್ಕದ ಸಾಕು ಅನ್ನಂಗಿಲ್ಲ ಅಂತ. ಅಲ್ಲಿ ಹೋದ್ಮೇಲೆ ಇನ್ನೂ ನನಗೆ ಬೇಕು ಅಂತ ಇಚ್ಛಾ ಪಡ್ತಾನ ಅಂತ ಈ ವಾಕ್ಯಕ್ಕೆ ಅರ್ಥ ಬರೆದಿಟ್ಬಿಟ್ಟಾರ. ನಮ್ಮ ಪ್ರಕಾರ ಏನು? ಅಲ್ಲಿ ಹೋದ ಮೇಲೂ ಭಗವಂತನ ಸರ್ವೋತ್ತಮನೆಂಬುದಾಗಿ ತಿಳಿತಾನ, ನಮ್ಮ ಪ್ರಕಾರ ಅರ್ಥ. ಬೇರೆಯವ್ರ ಪ್ರಕಾರ ಅರ್ಥ ಏನು ಅಂದ್ರ, ಅಲ್ಲಿ ಹೋದ ಮೇಲೂ ಇನ್ನೂ ಇಚ್ಛಾ ಪಡ್ತಾನ ಅಂತ ಅರ್ಥ. ಇಲ್ಲಿ ಅದು ಯಾಕೆ ನಮ್ಮಂಗ ಅರ್ಥ ಬರಲಿಲ್ಲ, ಅವ್ರಂಗ ಅರ್ಥ ಬರೆದ್ರು ಅಂಬುದು ಮುಂದೆ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಯಾವ ಡಿಕ್ಷನರಿ ಒಳಗ ಮನ್ಯತೆ ಅನ್ನೋ ಶಬ್ದಕ್ಕ ಇಚ್ಛಾ ಮಾಡ್ತಾನಂತ ಅರ್ಥದ ಹೇಳೋಣ ಅಂತ. ಮೊದಲನೇದು ಮನು ಅವಬೋಧನೆ ಅಂತ ಧಾತು. ತೆಳಗ ಭಾಷ್ಯ ನೋಡ್ಬಿಡ್ರಿ. ನಚ ಮನ್ಯತೆ ಇತಿ ಕಾಮ ಮಾತ್ರಂ. ಮನ್ಯತೆ ಎಂಬುದು ಕಾಮ ಅಲ್ಲ. ಮನು ಅವಬೋಧನೆ ಇತಿ ಧಾತೋ ಹೋ, ತಿಳಿಯುವುದು ಅಂತ ಅರ್ಥದ ಹೊರತಾಗಿ ಇಚ್ಛಿಸುವುದು ಅಂತ ಅರ್ಥ ಇಲ್ಲ. ಇವನು ಅಲ್ಲಿ ಹೋದ ಮೇಲೂ ಕೂಡ ಇನ್ನೂ ಹೆಚ್ಚಿನ ತಿಳಿತಾನ ಅಂತದ, ಹೆಚ್ಚಿನ ಅಪೇಕ್ಷಾ ಮಾಡ್ತಾನ. ನೀ ಹೆಂಗ ಅರ್ಥ ಬರ್ದಿಪ್ಪ? ಒಂದು ವೇಳೆ ತಿಳ್ಕೊಳ್ಳೋದನ್ನ ಇಚ್ಛಾ ಅಂತ ನೀ ಅರ್ಥ ಮಾಡಿದ್ರೆ ಶ್ರೀಮದಾಚಾರ್ಯ ಅಂತಾರ, ನಹಿ ಅವಬೋಧ ಇವ ಕಾಮ, ತಿಳ್ಕೊಳ್ಳೋದೇ ಇಚ್ಛಾ ಅಲ್ಲ. ಹಂಗಾಗಿಬಿಟ್ರೆ ಹೆಂಗಾಗ್ತದ ಅಂದ್ರೆ, ಅನ್ಯಥಾ ರಾಜ್ಯಂ ಜಾನನ್ನಪಿ ರಾಜ್ಯ ಕಾಮ ಸ್ಯಾತ್. ಒಬ್ಬ ಭಿಕ್ಷುಕಿದ್ದಾನ, ಇದು ಕರ್ನಾಟಕ ರಾಜ್ಯ, ಇದು ಆಂಧ್ರ, ಇದು ತಮಿಳ್ನಾಡು ಅಂತ ರಾಜ್ಯಗಳನ್ನು ತಿಳ್ಕೊಂಡಾನ. ನೀನಂತಿ ತಿಳಿದುಕೊಳ್ಳುವುದೇ ಕಾಮಿಸುವುದು ಅಂತ ಅರ್ಥ ಮಾಡಿದ್ರೆ, ಆ ಭಿಕ್ಷುಕನು ಈ ರಾಜ್ಯದ ಬಗ್ಗೆ ತಿಳ್ಕೊಂಡಾನ ಅಂದ್ರೆ ಆ ರಾಜ್ಯದ ರಾಜಾಧಿಕಾರಿಯಾಗಬೇಕು ಅಂತ ಅಪೇಕ್ಷಿಸಿದ್ದಾನೆ ಅಂತ ಅರ್ಥ ಹೇಳ್ಬೇಕು. ಎಷ್ಟು ಅಬದ್ಧ ಆಗ್ತದ, ಎಷ್ಟು ಅಬದ್ಧ ಆಗ್ತದ. ನಾನು ಈ ರಾಜ್ಯದ ಬಗ್ಗೆ ತಿಳಿದುಕೊಂಡಿದ್ದೇನೆ ಅಂದ್ರೆ ನಾನು ತಿಳುವಳಿಕೆ ಉಳ್ಳವ ಅಂತ ಅರ್ಥ. ಈ ರಾಜ್ಯ ನನ್ನದಾಗ್ಲಿ ಅಂತ ಇಚ್ಛಿಸುವುದವಲ್ಲ. ನಿಮ್ ಪ್ರಕಾರ ಹಂಗ ಅರ್ಥ ಮಾಡಿದ್ರೆ ಹಂಗಾಗ್ತದೆ. ನೀವೇನ್ ಮಾಡ್ಲಿಕ್ಕತ್ತೀರಿ? ಮನ್ಯತೆ ಅನ್ನೋ ಶಬ್ದಕ್ಕೆ ಇಚ್ಛಿಸುತ್ತಾನೆ, ತಿಳಿಯುತ್ತಾನೆ ಅಲ್ಲ, ಇಚ್ಛಿಸುತ್ತಾನೆ. ಹಂಗಾರೆ ರಾಜ್ಯವನ್ನ ತಿಳಿಯುತ್ತಾನೆ ಅಂದ್ರೆ ರಾಜ್ಯವನ್ನ ಇಚ್ಛಿಸುತ್ತಾನೆ ಅಂತ ಅರ್ಥ ಆಯ್ತಲ್ಲ, ತಪ್ಪಾಗ್ಲಿಲ್ವೇ? ಅದಕ್ಕೆ ಹಂಗನಬಾರ್ದು. ಮತ್ತು ಇನ್ನೊಂದು, ಅನ್ಯಥಾ ರಾಜ್ಯಂ ಜಾನನ್ನಪಿ ರಾಜ್ಯ ಕಾಮ ಇತಿ ಸ್ಯಾತ್. ನಚ ಮನ್ಯತೆ ಮನ್ಯೇತ ಇತಿ ದ್ವಿವಿಧ ಪ್ರಯೋಗ ತಸ್ಮಿನ್ ಪಕ್ಷೆ ಯುಜ್ಯತೆ. ಸ್ವಾರಸ್ಯದ, ನಮ್ ಪ್ರಕಾರ ಮೇಲ್ ಹೋದಾಗಲೂ ಹಂಗ ತಿಳಿದಿರುತ್ತಾನೆ, ಇಲ್ಲಿ ಅಧಿಕಾರ ಬಂದಾಗ ಹಂಗ ತಿಳಿಬೇಕು ಅಂತ ನಾವ್ ಹೇಳಿಕ್ ಬರ್ತದ. ನಿಮ್ ಪ್ರಕಾರ ಹಂಗ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರಂಗಿಲ್ಲ. ಅಲ್ಲಿ ಹೋದ ಮೇಲೂ ಇನ್ನೂ ಹೆಚ್ಚಿಂದನ್ ಅಪೇಕ್ಷಾ ಪಡ್ತಾನ, ಇಲ್ಲಿದ್ದಾಗಲೂ ಇನ್ನೂ ಹೆಚ್ಚಿಂದನ್ ಅಪೇಕ್ಷಾ ಪಡ್ತಾನ ಅಂತ ಆಗ್ತದ. ಆಗ ಲಕಾರಗಳ ಪರಿಸ್ಥಿತಿ ಏನ್ ಮತ್ತ? ಒಂದ್ ಕಡೆಗೆ ಲಟ್ ಅದ, ಒಂದ್ ಕಡೆಗೆ ಲಿಂಗ ಅದ, ಒಂದ್ ಕಡೆಗೆ ವಿಧಿ ಅದ, ಒಂದ್ ಕಡೆಗೆ ಲಟ್ ಲಕಾರ ಅದ. ವ್ಯಾಕರಣದ ಪ್ರಕಾರ ನಿಮ್ಮ ಅರ್ಥ ಹೊಂದಂಗಿಲ್ಲ. ಒಂದ್ ಕಡೆಗೆ ವರ್ತಮಾನ ಹೇಳಿಕತ್ತದ, ಒಂದ್ ಕಡೆಗೆ ವಿಧಿಯನ್ನು ಹೇಳಿಕತ್ತದ. ಮನ್ಯೇತ, ನೀ ಎಲ್ಲಿದ್ರು ಭಗವಂತನ ಸರ್ವೋತ್ತಮತ್ವ ತಿಳಿತಕ್ಕದ್ದು ಅಂತದ. ಈಗ ಇದನ್ನ ನೀವು ಇಚ್ಛಾ ಅಂತ ಮಾಡಿಬಿಟ್ರೆ ಎಲ್ಲಿ ಹೋದ್ರು ಸಹಿತೇಕ ನೀನು ಇನ್ನೂ ಹೆಚ್ಚಿನ ಇಚ್ಛಾ ಮಾಡ್ತಕ್ಕದ್ದು ಅಂತ ಅರ್ಥ ಹೆಂಗ್ ಮಾಡ್ಲಿಕ್ಕೆ ಬರ್ತದೆ? ಇಚ್ಛಾನ ವಿಧಾನ ಮಾಡ್ಲಿಕ್ಕೆ ಬರಂಗಿಲ್ರಿ. ಇಚ್ಛಾ ವಿಧಾನ ಮಾಡ್ಲಿಕ್ಕೆ ಬರೋಲ್ಲ. ನೀನು ಮತ್ತ ಹಿಂಗಾಗು ಅಂತ ಇಚ್ಛಾ ಮಾಡು ಅಂತ ಯಾರು ಅಂತ ಬರುದಿಲ್ಲ. ಇಚ್ಛಾ ಅದು ವಸ್ತುವಿನ ಅಧೀನ, ನೋಡ್ಕೊಂಡು ಹುಡ್ತದ. ಆ ವಸ್ತು ಚಂದದ ತಗೋಬೇಕೋ ಬ್ಯಾಡೋ, ಬ್ಯಾಡಂಬ ಇಚ್ಛಾ ಹುಡ್ತದ. ವಸ್ತು ನೋಡಿದ್ಮೇಲೆ ಕೆಲವೊಮ್ಮೆ ಅಷ್ಟು ಚಂದ ಇರ್ತದ ಅಂತ ಅರ್ಥದಕ್ಕ. ಅದಕ್ಕ ಹಂಗೆಲ್ಲ ಹೇಳ್ಬಾರ್ದು. ದ್ವಿವಿಧ ಪ್ರಯೋಗ ತಸ್ಮಿನ್ ಪಕ್ಷ ನಚ ಸರ್ವಲೋಕಂ ಅತೀತ್ಯಾಶ್ರಿತೋ ಮುಕ್ತಸ್ಯ ಮುಕ್ತೇರನ್ಯತ್ರ ಕಾಮ ವಿದ್ಯತೆ. ಅಲ್ಲಪ್ಪ, ಎಲ್ಲಾ ಆಗಿ ಮೋಕ್ಷಕ್ಕೆ ಹೋಗ್ಯಾನವ, ಅಲ್ಲಿ ಹೋದವಂಗ ಇನ್ನೂ ಬೇಕು ಅಂತ ಏನ್ ಅನ್ಸ್ಬೇಕು ಹೇಳೋಣ ಅಂತ. ಏನ್ ಕಾಮನ್ ಸೆನ್ಸ್ ಬೇಡ ಸ್ವಲ್ಪ ನಿನಗೆ?
ನಚ ಸರ್ವಲೋಕಂ ಅತೀತ್ಯ ಅಶ್ನುತಃ, ಎಲ್ಲಾ ದಾಟುಕೊಂಡು ಹೋದವನಿಗೆ ಮುಕ್ತನಿಗೆ ಮುಕ್ತೇರನ್ಯತ್ರ, ಮೋಕ್ಷಕ್ಕಿಂತಲೂ ಬೇರೆ ಕಡೆಗೆ ಇನ್ನೂ ಇಚ್ಛಾದ ಅಂತಂತಾರೆ ಯಾರ. ಏನಪ್ಪ ಎಲ್ಲರ ತತ್ ಸರ್ವಲೋಕಾಧಿಕಂಚ ಮುಕ್ತಿಂ ವಿನಾ ನಾನ್ಯತ. ಸರ್ವಲೋಕಾಧಿಪತ್ಯ ಅಂದ್ರೇನು? ಮುಕ್ತಿ ಬೇರೆ ಏನದ ಮತ್ತ? ಮುಕ್ತಿನೇ ಸರ್ವಲೋಕಾಧಿಪತ್ಯ. ತಸ್ಮಾನ್ ಮುಕ್ತೈ ಅಮುಕ್ತೈರಪಿ ಭಗವಾನ್ ಸರ್ವೋತ್ತಮತ್ವೇನ ಚಿಂತೆಯಿತಿ ಸಿದ್ಧಂ. ಆದ್ದರಿಂದ ಮುಕ್ತರಾಗಲಿ ಅಮುಕ್ತರಾಗಲಿ ಭಗವಂತನ ಸರ್ವೋತ್ತಮನೆಂಬುದಾಗಿಯೇ ಚಿಂತಿಸಬೇಕು. ಎಷ್ಟು ಚಂದ ಕನ್ಕ್ಲೂಸ್ ಮಾಡಿದ್ರು ನೋಡಿ ಶ್ರೀಮದಾಚಾರ್ಯ. ನಿನಗೆ ಪೃಥ್ವಿ ಲೋಕಾಧಿಪತ್ಯ ಬಂದ್ರೂ ಭಗವಂತನ ಸರ್ವೋತ್ತಮ ಅಂತ ನೀ ತಿಳಿಲೇಬೇಕು ಅಂದ್ರು. ಮುಕ್ತನಾದ್ರೂ ತಿಳಿತಾನ ಅಂದ್ರು. ಅದರಿಂದ ಅರ್ಥ ಏನು? ಮುಕ್ತ ಮುಕ್ತರಿಬ್ಬರೂ ಭಗವಂತನ ಸರ್ವೋತ್ತಮ ಅಂತ ತಿಳಿತಾರ ಅಂತ ಹೇಳಿದಂಗ ಆಯ್ತಲ್ಲ. ಮತ್ತೆ ಇಷ್ಟು ಹೇಳಿದ್ರು. ಇನ್ನು ಮುಂದೆ ಮತ್ತೊಂದು ವಿಷಯ ಶುರುವಾಗ್ತದ. ಸಯೇಷ ಪುರುಷ ಪಂಚವಿಧ. ಆ ಭಗವಂತ ನಮ್ಮ ದೇಹದಲ್ಲಿದ್ರು ಇಲ್ಲೂ ಪಂಚವಿಧದಲ್ಲೇ ಇದ್ದಾನ, 5 ರೂಪದಲ್ಲಿದ್ದಾನೆ. ಮತ್ತ ಎಲ್ಲಿ? ಇಲ್ಲೂ ಅನಿರುದ್ಧ ಪ್ರಥಮ ಸಂಕಟ ವಾಸುದೇವ ನಾರಾಯಣ ದೇಹದಲ್ಲೂ ಇದ್ದಾನ. ಹೆಂಗ? ಯದುಷ್ಣಂ ತಜ್ಜ್ಯೋತಿ ಯಾನಿ ಖಾನಿ ಸ ಆಕಾಶ ಯಲ್ಲೋಹಿತಂ ಶ್ಲೇಷ್ಮಾರೇತಸ್ತಾ ಆಪಹ ಯತ್ ಶರೀರಂ ಸಾ ಪೃಥಿವೀಯ ಪ್ರಾಣ ಸ ವಾಯು. 5 ರೂಪಗಳವ ಹೆಂಗವ ಇತ್ಯಾದಿಗಳನ್ನ ಮತ್ತೆ ಮಧ್ಯಾಹ್ನದಾಗ ತಿಳ್ಕೋಣಂತ. ಶ್ರೀಕೃಷ್ಣ ಅರ್ಪಣಮಸ್ತು.